ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುವಲ್ 24x7 ಉಡುಪಿ ಪ್ರಸ್ತುತಪಡಿಸುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮಗೆಲ್ಲರಿಗೂ ಕೂಡ ಕಣ್ಣುಗಳು ಅಂತ ಹೇಳುವಂಥದ್ದು ನಮ್ಮ ಬದುಕಿನ ಒಂದು ಪ್ರಮುಖ ಅಂಗವಾಗಿರ್ತದೆ. ಹಾಗಿರುವಾಗ ಕಣ್ಣಿನ ಆರೈಕೆ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಅದೆಷ್ಟೋ ಜನರು ಕಣ್ಣುಗಳನ್ನು ಕಳೆದುಕೊಂಡು ಜೀವನವನ್ನು ನಡೆಸ್ತಾ ಇರ್ತದೆ. ಅವರ ಒಂದು ಜೀವನ ಹೇಳುವಂಥದ್ದು ಕತ್ತಲೆಯಲ್ಲಿ ನಡೀತಾ ಇರ್ತದೆ. ಅಂಥವರಿಗೆ ಕಣ್ಣುಗಳ ದಾನವನ್ನು ಮಾಡುವುದು ಕೂಡ ಶ್ರೇಷ್ಠವಾಗಿರ್ತದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ನೇತ್ರದಾನ ಅಂತ ಹೇಳುವಂಥದ್ದು ಮಹಾದಾನವಾಗಿರ್ತದೆ. ಜೂನ್ 10 ನಾವು ನೇತ್ರದಾನದ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕಣ್ಣುಗಳ ಒಂದು ಆರೈಕೆಯ ಬಗ್ಗೆ ಹಾಗೂ ಕಣ್ಣು ದಾನದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಿಮಗೆ ನಾವು ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನೀಡಲಿಕ್ಕಿದ್ದೇವೆ. ಸೊ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈ ಒಂದು ಕಣ್ಣಿನ ಆರೈಕೆ ಮತ್ತು ಕಣ್ಣು ದಾನದ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನ ಐ ಡಿಪಾರ್ಟ್ಮೆಂಟನ್ನ ಪ್ರೊಫೆಸರ್ ಮತ್ತು ಯೂನಿಟ್ ಹೆಡ್ ಆಗಿರುವಂತಹ ಹಾಗೂ ಕಸ್ತೂರ್ಬಾ ಹಾಸ್ಪಿಟಲ್ ಐ ಬ್ಯಾಂಕ್ನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಸುಲತಾ ಭಂಡಾರಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟರ್, ಮೊದಲನೇದಾಗಿ ನಾನು ನಿಮಗೆ ಜನರಲ್ಲಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಎಂತ ಹೇಳಿದರೆ, ನಾವು ಮೊಬೈಲನ್ನು ಬಳಕೆ ಮಾಡ್ತಿದ್ದೇವೆ. ಯಾರು ಕೂಡ ಮೊಬೈಲ್ ಬಳಕೆ ಮಾಡದೇ ಇಲ್ಲ. ಈಗ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಮೊಬೈಲ್ನ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಲ್ಯಾಪ್ಟಾಪ್ ಇರ್ಬೋದು, ಕೆಲಸ ಮಾಡುವವರು ಲ್ಯಾಪ್ಟಾಪನ್ನು ಕೂಡ ಬಳಸ್ತಾ ಇದ್ದಾರೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರ ಮನಸ್ಸಲ್ಲಿರುವಂತಹ ಒಂದು ಕ್ವೆಶನ್ ಅಂತ ಹೇಳಿದರೆ, ಕಣ್ಣುಗಳು ಎಷ್ಟು ಸೇಫ್ ಆಗಿದೆ ಈ ಒಂದು ಟೈಮಲ್ಲಿ ಅಂತ. ಸೊ ಇದಕ್ಕೆ ಯಾವ ರೀತಿಯ ಒಂದು ಪ್ರಕ್ರಿಯೆಯನ್ನು ನೀವು ನೀಡ್ತೀರಾ? ಇದೊಂದು ಸೂಕ್ತವಾದ ಪ್ರಶ್ನೆ. ಈಗ ನಾವು ನೋಡಿದ ಹಾಗೆ ಕೋವಿಡ್ ಮುಂಚೆ ಹೆಚ್ಚಾಗಿ ನಾವು ಈ ಸಾಫ್ಟ್ವೇರ್ ಕಂಪನಿಯಲ್ಲಿರುವ ಎಂಜಿನಿಯರ್ಸ್ ಅಥವಾ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಂಥವ್ರು ಹೆಚ್ಚಾಗಿ ಈ ಡಿಜಿಟಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಮೊಬೈಲ್ ಇರ್ಬೋದು, ಮೊಬೈಲ್ ಹೆಚ್ಚಾಗಿ ಎಲ್ಲರೂ ಯೂಸ್ ಮಾಡ್ತಿದ್ರು. ಆದ್ರೂ ಈ ಕಂಪ್ಯೂಟರ್, ಐಪ್ಯಾಡ್, ಲ್ಯಾಪ್ಟಾಪ್ ಇದೆಲ್ಲ ಹೆಚ್ಚಾಗಿ ಅವ್ರು ಮಾತ್ರ ಯೂಸ್ ಮಾಡ್ತಿದ್ರು. ಬಟ್ ಕೋವಿಡ್ taught us all online. So ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಆಗಿ ಅಡಲ್ಟ್ಸ್, ನಾಟ್ ಓನ್ಲಿ ದ್ಯಾಟ್, ಹೌಸ್ ವೈಫ್ಸ್ ಕೂಡ. ಅಂದ್ರೆ ಮುಂಚೆ ಅದನ್ನೆಲ್ಲ ಹೆಚ್ಚಾಗಿ ಒಂದು ಗ್ರೂಪಲ್ಲಿ ಕೆಲವು ಅಡಿಗೆ ಕಲಿಯೋದು ಹಾಗೆಲ್ಲ ಇತ್ತು. ಈಗ ಕೋವಿಡ್ ಟೈಮಲ್ಲಿ ಇವನ್ ಅಡಿಗೆ ಬೋತ್ ಹೆಂಗಸರು ಗಂಡಸರು ಎಲ್ಲ ಸೀಯಿಂಗ್ ಯೂಟ್ಯೂಬ್, ಅದೀಗ ಅಭ್ಯಾಸ ಆಗಿದೆ. ಇಫ್ ಯು ಸಿ ದ 70-80 year old ಆಲ್ಸೋ, ಇವನ್ ನಮ್ಮ ಮನೆಯಲ್ಲೇ ನಾನು ನೋಡ್ತೇನೆ, ನಮ್ಮ 80 ವರ್ಷದ ಅಮ್ಮ ಯೂಟ್ಯೂಬಲ್ಲಿ ನೋಡಿ ಅಡಿಗೆ, ಈವನ್ ನೈಟ್ ಆಲ್ ದ ಇನ್ಫಾರ್ಮೇಶನ್ ದೇ ಗೆಟ್ ಫ್ರಮ್ ದ ಮೊಬೈಲ್. ಸೊ ಈ ಒಂದು ಡಿಜಿಟಲ್ ಮೀಡಿಯಾ ಯೂಸೇಜ್ ತುಂಬಾನೇ ಜಾಸ್ತಿ ಆಗಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾದ್ರೆ ಈಗ ಹೆಚ್ಚಿನವ್ರು ಏನ್ ಕಂಪ್ಲೇಂಟ್ ಮಾಡ್ತಾರೆ, ಒಂದು ಕಸ ಬಿದ್ದಾಗೆ ಆಗೋದು. ನನಗೆ ಯಾವಾಗ್ಲೂ ಕಣ್ಣಲ್ಲಿ ಕಸ ಬಿದ್ದಾಗೆ ಆಗ್ತದೋ, ಏನೋ ಮರಳಿದ್ದಾಗೆ ಆಗೋದು, ಅಥವಾ ಕಣ್ಣು ಒಂಥರ ಸ್ಟ್ರೈನ್ ಆಗ್ತದೆ, ಸಂಜೆ ಅನ್ಬೇಕಾದ್ರೆ ಮಲಗುವ ಅಂತ. ಕೆಲವರು ಹೆಚ್ಚಾಗಿ ನಾನೊಂದು ಅರ್ಧ ಗಂಟೆ ಮೊಬೈಲ್ ನೋಡಿದ್ರೆ ಸಾಕು, ನನಗೆ ಮತ್ತೆ ಹೋಗಿ ಮಲಗುವ ಅನಿಸ್ತದೆ. ಸೊ ಇಂತಹ ಒಂದು ಕಂಪ್ಲೇಂಟ್ಸ್ ನೋಡ್ತೇವೆ. ಹಾಗೂ ಒಂಥರ ಹೆಚ್ಚಿನ ಕಂಪ್ಯೂಟರ್ ಯೂಸ್ ಮಾಡುವ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ, ಈವನ್ ಟೆಕ್ಕಿಗಳಲ್ಲಿ ಕುತ್ತಿಗೆ ನೋವು, ಶೋಲ್ಡರ್ ನೋವು, ಇಂಥದ್ದು. ಇದು ಆಲ್ ಬಿಕಾಸ್ ಆಫ್ ಟೂ ಮಚ್ ಆಫ್ ಯೂಸ್ ಆಫ್ ಡಿಜಿಟಲ್ ಸ್ಕ್ರೀನ್. ಓಕೆ, ಅಂದ್ರೆ ಶೋಲ್ಡರ್ ಪೇನ್ ಕೂಡ ಇದಕ್ಕೆ ಅಂದ್ರೆ ಬಿಕಾಸ್ ಯು ಆರ್ ಆಲ್ ದ ಟೈಮ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಅಂಡ್ ಸ್ಟಕ್ ಟು ಇಟ್. ಸೊ ಹೆಚ್ಚಾಗಿ ಏನ್ ಮಾಡ್ತೇವೆ, ಇನ್ನೊಂದಂದ್ರೆ ನಾವೀಗ ನಾರ್ಮಲ್ ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ ಅಥವಾ ಏನಾದ್ರೂ ಬುಕ್ ಪ್ರಿಂಟ್ ಮೀಡಿಯಾ ನೋಡ್ಬೇಕಾದ್ರೆ ವಿ ಯೂಶಲಿ ಬ್ಲಿಂಕ್ ಎವ್ರಿ 10 seconds, ಲೆಸ್ ದನ್ 10 seconds ಒಮ್ಮೆ ಬ್ಲಿಂಕ್ ಆಗ್ತದೆ. ಬಟ್ ವೆನ್ ಎವರ್ ಯು ಆರ್ ಆನ್ ಡಿಜಿಟಲ್ ಸ್ಕ್ರೀನ್, ಅದು ಹೀಗೆ ಮಾಡಿ ವಿ ಸ್ಟೇರ್ ಎಟ್ ಇಟ್, ವಿ ಡೋಂಟ್ ಬ್ಲಿಂಕ್. ದಟ್ ಈಸ್ ಒನ್ ಮೋರ್ ರೀಸನ್. ನಮ್ಮ ನಾರ್ಮಲ್ ಆಗಿ ಈಗ ಇಲ್ಲಿ ಟಿಯರ್ಸ್ ಸೆಕ್ರೀಟ್ ಆಗಿದ್ದು ನಮ್ಮ ಕಣ್ಣಿನ ಎದುರು ಭಾಗದಲ್ಲಿ ಹೋಗಿ ಮತ್ತೆ ಮೂಗಿಗೆ ಬರಬೇಕು. ಸೊ ಅದು ಒಂದು 10 seconds ಒಳಗೆ ಇನ್ನೊಮ್ಮೆ ಬ್ಲಿಂಕ್ ಮಾಡದಿದ್ರೆ ಆ ಟಿಯರ್ ಫಿಲ್ಮ್ ಇರೋದಿಲ್ಲ ನಮಗೆ. ಬಟ್ ವಾಟ್ ಹ್ಯಾಪನ್ಸ್ ವೆನ್ ಯು ಆರ್ ಯೂಸಿಂಗ್ ಮೊಬೈಲ್, ವಾಟ್ ಐ ಟೋಲ್ಡ್ ಯು, ಯು ಗ್ಲೇರ್ ಎಟ್ ಇಟ್ ಆರ್ ಸ್ಟೇರ್ ಎಟ್ ಇಟ್. ಸೊ ನಮಗೆ ಅದು ಡ್ರೈ ಆಗ್ತದೆ. ಆ ಡ್ರೈ ಆದಾಗ, ಕಣ್ಣಲ್ಲಿ ನೀರಿನಂಶ ಕಡಿಮೆ ಆದಾಗ ಅದು ಸಿಂಪ್ಟಮ್ಸ್ ನಿಮಗೆ ಅದು ಕಸ ಬಿದ್ದಾಗೆ ಆಗೋದು ಅಥವಾ ಮರಳಿದ್ದಾಗೆ ಆಗೋದು ಅಂಥದ್ದೆಲ್ಲ ಆಗ್ತದೆ. ಈಗ ನಾವು ಬಾಯಾರಿಕೆ ಆದಾಗ ನೀರು ಕುಡಿಲೇಬೇಕು, ಹಾಗೆ ನಮ್ಮ ಕಣ್ಣಿಗೂ ನೀರು ಬೇಕೇ ಬೇಕು. ಇಟ್ ಈಸ್ ಅ ವೆರಿ ಮಾಯಿಸ್ಟ್ ಸರ್ಫೇಸ್. ಅದು ನಾವು ಡೆಸರ್ಟ್ ತರ ಇಡ್ಲಿಕ್ಕೆ ಆಗುದಿಲ್ಲ. ಸೊ ವಿ ಹ್ಯಾವ್ ಟು ಕೀಪ್ ಇಟ್ ಮಾಯಿಸ್ಟ್. ಫಾರ್ ದ್ಯಾಟ್ ಒನ್ ಇಸ್ ಫ್ರೀಕ್ವೆಂಟ್ ಬ್ಲಿಂಕಿಂಗ್ ಬೇಕಾಗ್ತದೆ. ಸೆಕೆಂಡ್, ಈಗ ನಾವು ನೋಡ್ಬೋದಾದ್ರೆ ನೀವು ಹೆಚ್ಚಾಗಿ ನಾವೀಗ ರಾತ್ರಿ ಅಥವಾ ಈವ್ನಿಂಗ್ ವೆನ್ ಯು ಆರ್ ರಿಲ್ಯಾಕ್ಸಿಂಗ್, ಮೊಬೈಲ್ ಹೇಗೆ ಇಡ್ಬೇಕು, ವಿ ಲೈ ಡೌನ್ ಅಂಡ್ ಸಿ ಹೀಗೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಈಗ ನಾವು ಹೀಗೆ ಮಲ್ಗಿ ನೋಡಿದಾಗ ಒಂದು ಪ್ರಾಬ್ಲಮ್, ನಿದ್ದೆ ಬಿದ್ದರೆ ಮೊಬೈಲ್ ಮುಖದ ಮೇಲೆ ಬಿದ್ದು ಒಂದು ಹಲ್ಲು ಅಥವಾ ಏನಾದರೂ ಡ್ಯಾಮೇಜ್ ಆಗ್ಬೋದು. ಅದರ್ ಪ್ರಾಬ್ಲಮ್ ಇಸ್
ಈಗ ನಾವು ಹೀಗೆ ನೋಡ್ಬೇಕಾದ್ರೆ ನಮ್ಮ ಐಸ್ ಆರ್ ವೈಡ್ ಓಪನ್, ಸೊ ಚಾನ್ಸಸ್ ಆಫ್ ಡ್ರೈನೆಸ್ ಇಸ್ ಮೋರ್. ಸೊ ವೆನೆವರ್ ವಿ ಆರ್ ವರ್ಕಿಂಗ್ ಆನ್ ಕಂಪ್ಯೂಟರ್ ಆರ್ ಎನಿ ಡಿಜಿಟಲ್ ಸ್ಕ್ರೀನ್, ಇಟ್ಸ್ ಆಲ್ವೇಸ್ ಬೆಟರ್ ಟು ಕೀಪ್ ಇಟ್ ಆನ್ ದ ಲೋವರ್ ಲೆವೆಲ್ ಐ, ಸೊ ದಟ್ ನಮ್ಮ ಕಣ್ಣಿನ ಒಂದು ಇದು ಓಪನಿಂಗ್ ಉಂಟಲ್ಲ ಅದು ಸಣ್ಣದಿರ್ತದೆ, ಸೊ ಡ್ರೈ ಆಗೋ ಸಾಧ್ಯತೆ ಕಡಿಮೆ. ಈವನ್ ವೆನ್ ಯು ಆರ್ ವರ್ಕಿಂಗ್ ಆನ್ ಕಂಪ್ಯೂಟರ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಕೀಪ್ ಇಟ್ ಎಟ್ ಅ ಲೋವರ್ ಡಿಸ್ಟೆನ್ಸ್. ಹೀಗೆ ಅಲ್ಲ, ಹೀಗೆ ಇರಬೇಕು. ಸೆಕೆಂಡ್ 20-20-20 ರೂಲ್ ಅಂತ ಉಂಟು. ದಟ್ ಈಸ್ ವೆನ್ ಯು ಆರ್ ವರ್ಕಿಂಗ್ ಆನ್ ಕಂಪ್ಯೂಟರ್ ಆರ್ ಎನಿ ಡಿಜಿಟಲ್ ಸ್ಕ್ರೀನ್, 20 minutes ವೆನ್ ಯು ವರ್ಕ್, ಟೇಕ್ ಅ ಬ್ರೇಕ್ ಫಾರ್ 20 seconds ಅಂಡ್ ಲುಕ್ ಅಟ್ ಅ ಡಿಸ್ಟೆನ್ಸ್ 20 feet away. 20 minute ವರ್ಕ್ ಮಾಡಿದ ಮೇಲೆ ಡಿಜಿಟಲ್ ಸ್ಕ್ರೀನ್ ಅಲ್ಲಿ 20 feet ಡಿಸ್ಟೆನ್ಸ್ಗೆ ಒಂದು 20 second ಬ್ರೇಕ್ ತಗೊಳ್ಳಿ ಅಂತ ಆಫ್ ದ ಸ್ಕ್ರೀನ್. ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್, 1 hour ನೀವೀಗ ಕೆಲಸ ಮಾಡೋದಿದ್ರೆ 1 hour ಆನ್ ದ ಡಿಜಿಟಲ್ ಸ್ಕ್ರೀನ್, ಟೇಕ್ 15 minutes ಬ್ರೇಕ್. ಬ್ರೇಕ್ ಈಸ್ ನಾಟ್ ಫ್ರಮ್ ಕಂಪ್ಯೂಟರ್ ಟು ಮೊಬೈಲ್, ವಾಟ್ಸ್ಆಪ್ ಚೆಕ್ ಮಾಡೋದು ಅದು ಆಗೋದಿಲ್ಲ. ಫುಲ್ಲಿ ಬ್ರೇಕ್ ಫ್ರಮ್ ದ ಡಿಜಿಟಲ್ ಸ್ಕ್ರೀನ್ ಅಂಡ್ ಮೇ ಬಿ 1 round ಹೋಗಿ ಬನ್ನಿ, ದೂರ ನೋಡಿ. ಸೊ 15 minutes ಯು ಶುಡ್ ಸ್ಟಾಪ್. ಆಗ ದಿಸ್ ಇವನ್ ದ ನೆಕ್ ಎವ್ರಿಥಿಂಗ್ ಯು ಹ್ಯಾವ್ ಟು ಸಮ್ ಒಂಥರ ಎಕ್ಸಸೈಸ್ ತರ ಮೂವ್ಮೆಂಟ್ ಆದ್ರೆ ಆಲ್ ದಿಸ್ ಡಿಜಿಟಲ್ ಸ್ಟ್ರೈನ್ ರಿಲೇಟೆಡ್ ಥಿಂಗ್ಸ್ ವಿಲ್ ಕಮ್ ಡೌನ್. ಅದು ಮಾತ್ರವಲ್ಲದೆ ಈಗ ನೀವು ಮಕ್ಕಳಲ್ಲಿ ನೋಡಿರ್ಬೋದು, ನೀವು ಆಗಾಗಲೇ ಹೇಳಿದಾಗೆ ಇವನ್ ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ಈಗ ಯು ಕಾಂಟ್ ಅವಾಯ್ಡ್ ಇಟ್. ಅವರ ತುಂಬಾ ಕ್ಲಾಸಸ್ ಅಥವಾ ಅಸೈನ್ಮೆಂಟ್ಸ್ ಏನಾದ್ರೂ ಅವರಿಗೆ ಮೊಬೈಲ್ ಬೇಕಾಗ್ತದೆ. ಸೊ ಇಂಥದ್ದು ಕೋವಿಡ್ ಟೈಮ್ ವಿ ಹ್ಯಾವ್ ಸೀನ್ ಅ ಶಾರ್ಪ್ ರೈಸ್ ಇನ್ ಮಯೋಪಿಯಾ ಅಂತ ಹೇಳ್ತೇವೆ, ಅಂದ್ರೆ ಸಮೀಪ ದೃಷ್ಟಿದೋಷ ಈ ಮಕ್ಕಳಲ್ಲಿ ಬರುವಂತದ್ದು ಜಾಸ್ತಿ ಆಗಿದೆ. ಹೆಚ್ಚಾಗಿ ಎವ್ರಿ 4th child ವುಡ್ ಹ್ಯಾವ್ 1 glasses. ಬಟ್ ಅದರ್ ನಾವು ಹಿಂದೆ ಎಲ್ಲ ನೋಡ್ತಿರ್ಲಿಲ್ಲ. ಎಷ್ಟೋ ಮಂದಿಗೆ ದೃಷ್ಟಿದೋಷ ಇದ್ರು, ಅಯ್ಯೋ ಆ ಮಕ್ಕಳಿಗೆ ಏನಾಗ್ತದೆ, ನೀವು ನೋಡಿರ್ಬೋದು ಮನೆಯಲ್ಲಿ ಹಿರಿಯರೆಲ್ಲ ಮಾತಾಡೋದು, ಇಷ್ಟು ಸಣ್ಣ ಮಗುಗಾಗ್ತದ, ಮಗುಗೆ ಯಾಕೆ ಆಗ್ತದೆ, ಮಗುಗೆ ದೃಷ್ಟಿದೋಷ ಬರೋದಿಲ್ಲ ಅನ್ನುವ ಹಾಗೆ ಇತ್ತು. ಬಟ್ ಆಕ್ಚುಲಿ ದೇ ಹ್ಯಾವ್ ಇಟ್. ಚೆಕ್ ಮಾಡ್ತಿರ್ಲಿಲ್ಲ. ಈಗ ಸ್ಕೂಲ್ ಸ್ಕ್ರೀನಿಂಗ್ ಎಲ್ಲ ಇರೋದ್ರಿಂದ ಹೆಚ್ಚಿನ ಮಕ್ಕಳಲ್ಲೂ ಒಂದು ಸ್ಕ್ರೀನಿಂಗ್ ಆಗ್ತದೆ. ಆದ್ರೆ ಪೋಸ್ಟ್ ಕೋವಿಡ್ ದೇರ್ ಇಸ್ ಅ ಶಾರ್ಪ್ ರೈಸ್ ಇನ್ ಮಯೋಪಿಯಾ, ಅಂದ್ರೆ ಸಮೀಪ ದೃಷ್ಟಿದೋಷ. ಅಂದ್ರೆ ಅವರಿಗೆ ಹತ್ತಿರದು ಕಾಣ್ತದೆ, ದೂರದು ಕಾಣೋದಿಲ್ಲ. ಸೊ ಇದು ಯಾಕೆಂದ್ರೆ ಟೂ ಮಚ್ ಆಫ್ ನಿಯರ್ ವರ್ಕ್. ನಾವು ತುಂಬಾ ಈಗ ಮೊಬೈಲ್ ಇದೆಲ್ಲ ಯೂಸ್ ಮಾಡ್ಬೇಕಾದ್ರೆ ಎವ್ರಿಥಿಂಗ್ ಈಸ್ ವೆರಿ ಕ್ಲೋಸ್. ಸೊ ಈ ಟೂ ಮಚ್ ಆಫ್ ನಿಯರ್ ವರ್ಕ್ ಕ್ಯಾನ್ ಹ್ಯಾವ್ ಎನ್ ಇಫೆಕ್ಟ್ ಆನ್ ದಿಸ್ ಮಯೋಪಿಯಾ ಅಂತ ಹೇಳ್ತೇವೆ, ಸಮೀಪ ದೃಷ್ಟಿದೋಷ. ಸೊ ಈ ಮಕ್ಕಳಲ್ಲೂ ಪುನಃ ನಾವು ಹೆಚ್ಚಾಗಿ ಏನು ಅಡ್ವೈಸ್ ಮಾಡ್ತೇವೆ ಅಂದ್ರೆ ಅವರೊಂದು ಔಟ್ಡೋರ್ ಆಕ್ಟಿವಿಟಿ ಬೇಕು. ಮುಂಚೆ ನಾವೆಲ್ಲ ಸಣ್ಣದಿರ್ಬೇಕಾದ್ರೆ ಅಯ್ಯೋ ನೀನ್ ಇಡೀ ದಿನ ಹೊರಗಿರ್ತೀಯ, ಒಳಗೆ ಬಾ ಮಾರಿ ಅಂತ ಹೇಳ್ತಾರೆ ಅಪ್ಪ ಅಮ್ಮ. ಈಗ ಇಡೀ ದಿನ ಒಳಗಿದ್ಯಾ, ಒಂದ್ ಸ್ವಲ್ಪ ಆದ್ರೂ ಹೊರಗೆ ಹೋಗು, ಸ್ವಲ್ಪ ಆಟ ಆಡಿ ಬಾ ಅಂತ ಹೇಳ್ತಾರೆ. ಸೊ ದಟ್ ಶಿಫ್ಟ್ ಹ್ಯಾಸ್ ಹ್ಯಾಪನ್ಡ್. ಸೊ ಈಗ ಅಂಡ್ ದಟ್ ಈಸ್ ಪ್ರೂವ್ನ್ ಆಲ್ಸೋ ಸೈಂಟಿಫಿಕಲಿ. Outdoor activity, minimum of 1 hour of outdoor activity has shown decrease in myopic shift. ಅಂದ್ರೆ 1 ಗಂಟೆ ಅಟ್ ಲೀಸ್ಟ್ ನಾವು ಹೊರಗಡೆ ಮಕ್ಕಳನ್ನ ಆಡ್ಬೇಕು ಆಫ್ ಸ್ಕ್ರೀನ್. ಇಂಥದ್ದು ನಾರ್ಮಲ್ ನಮ್ಮ ಆಟಗಳು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್, ವಾಕಿಂಗ್, ಜಾಗಿಂಗ್, ಎನಿಥಿಂಗ್, ಪ್ಲೇಯಿಂಗ್ ಅಂಥದ್ದು ಮಾಡಿದಾಗ ನಮ್ಮ ಈ ಮಯೋಪಿಕ್ ಶಿಫ್ಟ್ ಅಂದ್ರೆ ಸಮೀಪ ದೃಷ್ಟಿದೋಷ ಆಗುವ ಸಾಧ್ಯತೆ ಅಟ್ ಲೀಸ್ಟ್ ಇದ್ದವರಿಗೂ ಅದು ಪ್ರೋಗ್ರೆಸ್ ಆಗುವ ಸಾಧ್ಯತೆ ಕಡಿಮೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವಿಚ್ ಪೇರೆಂಟ್ಸ್ ಹ್ಯಾವ್ ಟು ನೋಟ್. ಅಂದ್ರೆ ಅಟ್ ಲೀಸ್ಟ್ ಅವರ ಮಕ್ಕಳಲ್ಲಿ ಈಗ ಸ್ಕೂಲಿಂದ ಬಂದ ಮೇಲೆ ಅಟ್ ಲೀಸ್ಟ್ 1 hour maybe TV, 1 hour whatever digital work, 1 hour outdoor activity must. So hige if they divide, the chances of them developing idu myopia anta helteve, sameepa ದೃಷ್ಟಿದೋಷ will be at least less or progression may be less anta. So these are things. And one more thing is most of idu dry bandaga computer vision syndrome iddaga we will have to give some tear supplement. ಈಗ ನೀರಿಲ್ಲ ಅಂದಮೇಲೆ ಯು ಹ್ಯಾವ್ ಟು ಗಿವ್ ಸಮಥಿಂಗ್. ಸೊ ಆಗ ನಾವು ಹೆಚ್ಚಾಗಿ ನೀರಿನ ಅಂಶ ಡ್ರಾಪ್ಸ್ ಎಲ್ಲ ಕೊಡ್ತೇವೆ. ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಹೆಚ್ಚಾಗಿ ಏನ್ ಮಾಡ್ತಾರೆ, 1 ತಿಂಗಳು ಹಾಕ್ತಾರೆ, ನಿಲ್ಲಿಸ್ತಾರೆ, ಇನ್ನೂ ಬರ್ಲಿಲ್ಲ ಅಂತ. ಈಗ ನಾವು ಬಾಯಾರಿಕೆ ಅದಕ್ಕೆ ನೀರು ಇವತ್ತು ಕುಡಿದ್ರೆ ನಾಳೆಗೂ ಬೇಕು, 1 ತಿಂಗಳು ಕುಡಿದ್ರು ಮತ್ತೂ ಬೇಕು. ಹಾಗೆ ಈ ಡ್ರೈ ಆಗಿ ಇದ್ದವರಿಗೆ ನೀರಿನ ಅಂಶದ ಡ್ರಾಪ್ಸ್ ಯಾವಾಗ್ಲೂ ಬೇಕಾಗ್ತದೆ. ಎಷ್ಟು ತನಕ ನಿಮ್ಗೆ ಆ ಸಿಂಪ್ಟಮ್ಸ್ ಬೇಡವಾ, ಬೇಕೆ. ಸೊ ಬಿಕಾಸ್ ದ ಡ್ರಾಪ್ಸ್ ಇಫೆಕ್ಟ್ ವಿಲ್ ಲಾಸ್ಟ್ ಓನ್ಲಿ 3 to 4 hours. ಸೊ ಇವತ್ತು ಹಾಕಿದ್ದೇನೆ, ನಾಳೆ ಪುನಃ ಡ್ರೈ ಆಗ್ತದೆ. ಸೊ ವೈದ್ಯರ ಸಲಹೆಯನ್ನ ಅದರಲ್ಲಿ ಖಂಡಿತವಾಗಿ ಪಾಲಿಸಬೇಕು. ಅಂದ್ರೆ ಅದು ಹೆಚ್ಚಾಗಿ ಜನರು ಅದೇ ಮಾಡ್ತಾರೆ, 1 ತಿಂಗಳು ಹಾಕಿ ನಿಲ್ಸಿ ಬಿಡ್ತಾರೆ, ಮತ್ತೆ ಪುನಃ 1-3-4 ತಿಂಗಳು ಅದೇ ಅನುಭವಿಸಿ ಮತ್ತೆ ಪುನಃ ಬರ್ತಾರೆ, ಅಯ್ಯೋ ನಿಲ್ಲೇ ಇಲ್ಲ ಅಂತ. ಇಟ್ ವೋಂಟ್ ಸ್ಟಾಪ್ ಅನ್ಲೆಸ್ ಯು ಕಂಟಿನ್ಯೂ. ಸೊ ಇಷ್ಟು ಈ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡೋರು ಮಾಡಬೇಕಾದದ್ದು. ಓಕೆ, ಹಾಗಾದ್ರೆ ಡಾಕ್ಟರ್, ಈಗ ಮಕ್ಕಳ ಒಂದು ಕಣ್ಣಿನ ಬಗ್ಗೆ ಹೇಳಿದ್ರಿ. ಮಕ್ಕಳ ಕಣ್ಣಿನ ಆರೈಕೆಯನ್ನು ನಾವು ಹೇಗೆ ಮಾಡಬಹುದು, ಅಂದ್ರೆ ಯಾವ ರೀತಿಯ ಒಂದು ಸಿಂಪ್ಟಮ್ಸ್ ಅವರಲ್ಲಿ ಕಂಡು ಬರುವಾಗ ನಾವು ತಪಾಸಣೆಗೆ ಅವರನ್ನ ಒಳಪಡಿಸಬಹುದು ಅಂತ ಹೇಳ್ತೀರಾ? ಇದೊಂದು ಬೆಸ್ಟ್ ಕ್ವೆಶ್ಚನ್ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಮಕ್ಕಳಲ್ಲಿ ನಾವು ಸಿಂಪ್ಟಮ್ ವೆಯ್ಟ್ ಮಾಡ್ಲಿಕ್ಕಿಲ್ಲ.
ಯಾಕಂದ್ರೆ ಎವ್ರಿ ಚೈಲ್ಡ್ ನೀಡ್ಸ್ ಆನ್ ಐ ಚೆಕ್ಅಪ್ ಬಿಫೋರ್ ಹಿ ಗೋಸ್ ಟು ಸ್ಕೂಲ್. ಓಕೆ. ಯಾಕಂದ್ರೆ ಈಗ ನಮ್ಗೀಗ ಇದು ಮಬ್ಬು ಅಂತ ಕಾಣ್ಬೇಕಾದ್ರೆ ಯು ಶುಡ್ ಹ್ಯಾವ್ ಸೀನ್ ಸಮಥಿಂಗ್ ಕ್ಲಿಯರ್. ಹೌದು. ಒಂದು ಕ್ಲಿಯರ್ ನೋಡಿದ್ರೆ ಮಾತ್ರ ನಮ್ಗೆ ಅದು ಮಬ್ಬು ಗೊತ್ತಾಗೋದು. ಆ ಒಂದು ಮಗು ಹುಟ್ಟಿದಾಗ್ನಿಂದ ಮಬ್ಬೆ ನೋಡಿದ್ರೆ ಹಿ ವಿಲ್ ನೆವರ್ ಕಂಪ್ಲೇಂಟ್ ಟು ಯು ಟೆಲ್ಲಿಂಗ್ ನಂಗೆ ಮಬ್ಬಾಗಿದೆ ಅಂತ. ಹೌದು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ನಾವು ಆ ಚೆಕಪ್ ಮಾಡದಿದ್ರೆ ಆ ಮಗುಗೆ ನಾವು ವಿ ಆರ್ ಹಾರ್ಮಿಂಗ್ ದಟ್ ಚೈಲ್ಡ್ ಬೈ ಒಂಥರ ಅದಕ್ಕೆ ಕ್ಲಾರಿಟಿ ಸಿಗುವ ಚಾನ್ಸ್ ಇದ್ರು ನಾವು ಟೆಸ್ಟ್ ಮಾಡದೆ ಕೊಡ್ಲಿಲ್ಲ. ಸೊ ಆಸ್ ಪೇರೆಂಟ್ಸ್ ಇಟ್ ಈಸ್ ಅವರ್ ಡ್ಯೂಟಿ ಟು ಗೆಟ್ ಎವ್ರಿ ಚೈಲ್ಡ್ ಗೆಟ್ ಈಸ್ ಐ ಚೆಕ್ಡ್ ಬಿಫೋರ್ ಹಿ ಗೋಸ್ ಟು ಸ್ಕೂಲ್. ಇದು ಯಾಕೆ ನಾನು ಸ್ಕೂಲಿಗೆ ಇಷ್ಟು ರಿಲೇಟ್ ಮಾಡ್ತೇನೆಂದ್ರೆ, ಈಗ ನಿಮ್ಮ ದೃಷ್ಟಿ ಕಡಿಮೆ ಇದ್ರೆ ಏನಾಗ್ತದೆ, ಸ್ಕೂಲಲ್ಲೂ ಅವರು ಹೇಳಿಕೊಟ್ಟದ್ದು ಬರ್ದದ್ದು ವಾಟ್ ಎವರ್ ಹಿ ವಿಲ್ ನಾಟ್ ಬಿ ಏಬಲ್ ಟು ರೈಟ್ ಡೌನ್ ಆರ್ ಅಂಡರ್ಸ್ಟ್ಯಾಂಡ್. ಕಾಣೋದಿಲ್ಲ ಆದರೆ ಯುವರ್ ಗ್ರಾಸ್ಪಿಂಗ್ ಪವರ್ ಎವ್ರಿಥಿಂಗ್ ವಿಲ್ ಗೋ ಡೌನ್. ಹತ್ತಿರದವರಿಂದ ಕಾಪಿ ಮಾಡ್ಬೋದು, ಬಟ್ ಹೌ ಲಾಂಗ್ ವಿಲ್ ದೇ ಡು? ಸ್ಲೋಲಿ ಸ್ಕೂಲಲ್ಲಿ ಹಿಂದೆ ಬೀಳ್ತಾರೆ. ಅದು ಒಂದು. ಸೆಕೆಂಡ್, ಮತ್ತೆ ನೋಡ್ಬೋದು ನೀವು ತಾಯಿ ತಂದೆ ಹೇಳ್ಬೋದು ಅವನು ಸ್ಕೂಲ್ ಟಿವಿಯನ್ನು ಹೀಗೆ ಹೋಗಿ ನೋಡ್ತಾನೆ, ಬುಕ್ ಹತ್ರ ಇಟ್ಕೊಂಡು ನೋಡ್ತಾನೆ ಅಂತ. ಇದು ಎಲ್ಲ ಕೆಲವು ಸಿಂಪ್ಟಮ್ಸ್ ವಿಚ್ ವಿ ಸಿ. ಆದರೆ ಇದೆಲ್ಲ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಬರುವ ಪೇರೆಂಟ್ಸ್ ಏನು ಹೇಳ್ತಾರೆ, ಓ ಅಲ್ಲಿ ಬಿದ್ದದ್ದು ಬಟಾಣಿ ಹೆಕ್ತಾನೆ. ದಟ್ ಈಸ್ ನಾಟ್ ದ ವೇ ಟು ಚೆಕ್ ವಿಷನ್. ವಿಷನ್ ಚೆಕ್ ಮಾಡಬೇಕಾದ್ರೆ ನೀವು ಕಣ್ಣಿನ ಡಾಕ್ಟ್ರಲ್ಲಿ ಸೂಕ್ತವಾದ ಅಂದರೆ ಒಂದು ದಿನ ಬೇಕಾಗ್ತದೆ. ಅಂದ್ರೆ ನಾವು ಬರೀ ಒಂದು ದೃಷ್ಟಿ ಪರೀಕ್ಷೆ ಮಾತ್ರ ಅಲ್ಲ, ಅದು ಕಣ್ಣಿಗೆ ಡ್ರಾಪ್ಸ್ ಹಾಕಿ, ಅಂದ್ರೆ ಈಗ ಮಗು ಒಂದು ಇದು ಓದು ಅಂದ ಕೂಡಲೇ ಓದೋದಿಲ್ಲ, ಅದು ಎಷ್ಟು ಓದ್ತದೆ ನಾವು ಬರೀ ಒಂದು ಮಗು ಹೇಳಿದ ಮೇಲೆ ನಾವು ಡಿಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಗ ನಾವು ಬೇರೆ ರೀತಿಯಲ್ಲಿ ಡ್ರಾಪ್ಸ್ ಹಾಕಿ ಆ ಮಗುವಲ್ಲಿ ದೃಷ್ಟಿದೋಷ ಉಂಟಾ ಇಲ್ಲ ಅಂತ ನೋಡ್ಲಿಕ್ಕೆ ಆಗ್ತದೆ. ಸೊ ಇದೆಲ್ಲ ಟೆಸ್ಟ್ ಅಂದ್ರೆ ಅಟ್ ಲೀಸ್ಟ್ 4-5 hours ಬೇಕಾಗ್ತದೆ. ಸೊ ಒಂದು ದಿನ ಟೆಸ್ಟಿಗೆ ಪರ್ ಇಯರ್ ಬೇಕು. ಓಕೆ. ಸೊ ಹಾಗಿರುವಾಗ ಈಗ ನಾರ್ಮಲ್ ಎಲ್ಲರೂ ಮನುಷ್ಯರಿಗೆ ಒಂದು ನಿಯಮಿತವಾದ ಕಣ್ಣಿನ ತಪಾಸಣೆಯ ಅಗತ್ಯ ಇರ್ತದಾ? ಹೌದು ಹೌದು, ಇದು ಒಂದು ಮಸ್ಟ್ ಅಂತ ಹೇಳ್ತೇವೆ. ಈಗ ನೋಡಿದ್ರೆ ನೀವೀಗ ಏಜ್ ಗ್ರೂಪ್, ನಾನೀಗ ಮಕ್ಕಳಲ್ಲಿ ಹೇಳಿದ್ದೆ ನಿಮಗೆ, ಹಾಗೆ ಒಂದು 15 to 20 ಆ ಏಜ್ ಕೂಡ ಹೆಚ್ಚಿನವರಿಗೆ ಈಗ 13-14 ಅನ್ಬೇಕಾದ್ರೆ ನಮ್ಮ ಯೂಶಲಿ ನೀವು ಈಗ ಅಡಾಲ್ಸೆಂಟ್ಸ್ ಅಂತ ಹೇಳ್ತೇವೆ, ಆ ಟೈಮಲ್ಲಿ ನಮ್ಮ ಎಲ್ಲಾ ಗ್ರೋತ್ ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್ ಆಗ್ತದೆ. ಆಗ ಈ ಈವನ್ ನಾರ್ಮಲ್ ದೃಷ್ಟಿಯಿಂದ ಸಮೀಪ ದೃಷ್ಟಿ ದೋಷ ಬರುವುದು, ಅಂದ್ರೆ ನಮ್ಮ ಕಣ್ಣು ಉದ್ದ ಆಗ್ಬೋದು. ಬಿಯಾಂಡ್ ಬೈ 13 ಇಟ್ ಶುಡ್ ಸ್ಟಾಪ್ ಗ್ರೋಯಿಂಗ್, ಬಟ್ ಇಫ್ ಇಟ್ ಗ್ರೋಸ್ ಬಿಯಾಂಡ್ ದಟ್ ನಮಗೆ ಸಮೀಪ ದೃಷ್ಟಿ ದೋಷ ಬರ್ಬೋದು. ಸೊ ಅವರಿಗೆ ಒಂದು ದೃಷ್ಟಿ ದೋಷ ಬರ್ಬೋದು. ಹಾಗೂ ಸಮೀಪ ದೃಷ್ಟಿ ದೋಷ ಇರುವವರಿಗೆ ಹೆಚ್ಚಾಗಿ ಈಗ ಒಂದು ಕಣ್ಣಲ್ಲಿ ಮಿಂಚು ಬಂದಂಗೆ ಆಗೋದು. ಅಂದ್ರೆ ಯೂಶಲಿ ನಾವು ಮಿಂಚು ದೂರ ಹೊರಗಿಂದ ನೋಡೋದು ಅಲ್ವಾ. ಈಗ ನಮ್ಮ ಕಣ್ಣಿಂದ ಮಿಂಚು ಬಂದಂಗಾದ್ರೆ ಅಥವಾ ಕಪ್ಪು ಚುಕ್ಕೆ ಓಡಾಡಿದೆ, ಈಗ ಕಣ್ಣು ಮುಚ್ಚಿದ್ರು ಒಂದು ನೊಣ ಓಡಾಡಿದಾಗೆ ಆಗೋದು, ಅಥವಾ ಒಂದು ಕಪ್ಪು ಥ್ರೆಡ್ ಓಡಾಡಿದೆ, ಇಂಥದ್ದೆಲ್ಲ ಸಿಂಪ್ಟಮ್ಸ್ ಈ ಏಜ್ ಅಲ್ಲಿ ಬಂದ್ರೆ ಆಗ್ಲೂ ಅವರು ದೃಷ್ಟಿ ತಪಾಸಣೆ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಇದೆಲ್ಲ ಅಂದ್ರೆ ನರದಲ್ಲಿ ಒಂದು ನರ ಕಳಚುವ ಸಾಧ್ಯತೆ ಇರ್ತದೆ ಇಂಥದ್ರಲ್ಲಿ. ಸೊ ಸಮೀಪ ದೃಷ್ಟಿ ದೋಷ ಇರುವವರು ಮಸ್ಟ್ ಅಂಡ್ ಶುಡ್ ಈ ಸಿಂಪ್ಟಮ್ಸ್ ಇದೆಯೋ ಇಲ್ವಾ 6 monthsಗೊಮ್ಮೆ ಚೆಕಪ್ ಬೇಕು. ಇದು ಕೂಡ ನಾವೇನ್ ಮಾಡ್ತೇವೆ, ಬರೀ ಒಂದು ದೃಷ್ಟಿ ಅವರು ಹೆಚ್ಚಿನವರು ತಪಾಸಣೆ ಮಾಡಿ ಅಂದ ಕೂಡಲೇ ಒಂದು ಆಪ್ಟಿಕಲ್ ಶಾಪಿಗೆ ಹೋಗೋದು, ಕನ್ನಡಕ ಪವರ್ ನೋಡೋದು, ಚೇಂಜ್ ಮಾಡಿ ಬರೋದು. ದಟ್ ಈಸ್ ನಾಟ್ ದ ಟ್ರೀಟ್ಮೆಂಟ್, ಆಕ್ಚುಯಲ್ ಎಕ್ಸಾಮಿನೇಷನ್. ಈ ಸಮೀಪ ದೃಷ್ಟಿದೋಷ ಇರುವವರಿಗೆ ಮೇನ್ಲಿ ನಾವು ಅದು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಪಾಪೆಯನ್ನು ದೊಡ್ಡದು ಮಾಡಿ ಎಂಟೈರ್ ನರ, ಕಣ್ಣಿನ ರೆಟಿನಾ ಅಂತ ಹೇಳ್ತೇವೆ, ಅದನ್ನು ನೋಡ್ಬೇಕಾಗ್ತದೆ. ಅದನ್ನು ನೋಡಿದಾಗ ಕಣ್ಣಿನಲ್ಲಿ ಸಮೀಪ ದೃಷ್ಟಿದೋಷ ಇರುವವರಲ್ಲಿ ನರದಲ್ಲಿ ಹೋಲ್ ಆಗುವ ಸಾಧ್ಯತೆ, ನರ ಕಳಚುವ ಸಾಧ್ಯತೆ ಎಲ್ಲ ಜಾಸ್ತಿ. ಇದನ್ನು ನಾವು ಬೇಗ ಪಿಕ್ ಮಾಡಿದಲ್ಲಿ ಅವರಿಗೆ ಅಟ್ಲೀಸ್ಟ್ ದೇ ಕ್ಯಾನ್ ರಿಟೈನ್ ದ ನಾರ್ಮಲ್ ವಿಷನ್. ಇಲ್ದಿದ್ರೆ ನರ ಕಳಚಿದ ಮೇಲೆ ಅದೊಂಥರ ಮರ ತೆಗೆದು ಪುನಃ ನೆಟ್ಟಾಗೆ, ಗಿಡ ಅಲ್ಲ, ಮರ ತೆಗೆದು ನೆಟ್ರೆ ನಿಮ್ಗೆ ಖಂಡಿತ ಇಲ್ಲ ದೃಷ್ಟಿ ಬರ್ತದ ಇಲ್ವಾ ಅಂತ, ಸೇಮ್ ಹಾಗೆ ಆಗ್ಬೋದು. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಈವನ್ ಅಡಾಲ್ಸೆನ್ಸ್ ಈ ಏಜಿನವರು ಕೂಡ 6 monthly ಚೆಕಪ್ ಬೇಕು. ಅಂದ್ರೆ ನಿಯಮಿತವಾದ ಒಂದು ತಪಾಸಣೆ ಇದ್ರೆ ಮಾತ್ರ ನಾವು ಯಾವುದೇ ಒಂದು ಸಿವಿಯಾರಿಟಿಗೆ ಹೋಗದೆ ತಡಿಬಹುದು ಅಂತ. ಅದೇ. ಓಕೆ. ಹಾಗೆ ಒಂದು ಹಿರಿಯರ ಬಗ್ಗೆ ಹೇಳೋದಾದ್ರೆ, ಹಿರಿಯರಲ್ಲಿ ನಾವು ಯಾವ ರೀತಿಯ ದೃಷ್ಟಿಯ ಒಂದು ಸಮಸ್ಯೆಗಳನ್ನ ಕಾಣ್ಬೋದು, ಇದಕ್ಕೆ ಏನಾದ್ರೂ ತಪಾಸಣೆಯ ಅಗತ್ಯ ಇದೆಯಾ? ಓಕೆ. ಈಗ ನಾವು 40 ಅನ್ಬೇಕಾದ್ರೆ ನಮ್ಗೆ ಒಂದು ಚಾಲಿಸಿ ಅಂತ ಬರ್ತದೆ. ನಾವೀಗ ಓದೋದು ಇಲ್ಲಿದ್ದದ್ದು ಮೆಲ್ಲಗೆ ಹೀಗೆ ದೂರ ಹೋಗ್ತದೆ, ಅದಕ್ಕೆ ನಾವು ಪ್ರೆಸ್ಬಯೋಪಿಯಾ ಅಂತ ಹೇಳ್ತೇವೆ. ಆ ಚಾಲಿಸಿ ಬಂದಾಗ ಕೂಡ ಹೆಚ್ಚಿನವರು ಒಂದು ಕಣ್ಣಿನ ಡಾಕ್ಟರ್ ಹತ್ರ ಹೋಗೋದಿಲ್ಲ,
ಒಂದು ಯಾವುದೋ ಒಂದು ಸ್ಪೆಕ್ಟಿಕಲ್ ಶಾಪಿಗೆ ಹೋಗೋದು, ಕನ್ನಡಕ ತಗೊಳ್ಳೋದು, ಹಾಕೋದು, ಇಲ್ದಿದ್ರೆ ಬೇರೆಯವರು ಕನ್ನಡಕ ಹಾಕೊಳ್ಳೋದು. ಇದು ಭಾರಿ ನಮ್ಮ ಒಂದು ಇಂಡಿಯನ್ ಕಮ್ಯುನಿಟಿಯಲ್ಲಿ ತುಂಬಾ ಜಾಸ್ತಿ ಅದು. ಅಂದ್ರೆ ಹಸ್ಬೆಂಡ್ ಇದು ಕನ್ನಡಕ ಹಾಕೋದು, ಅಕ್ಕನ ಕನ್ನಡಕ ಹಾಕೊಳ್ಳೋದು, ಇದು ಸುಲಭದಲ್ಲಿ ಕಾಣ್ತದೆ ನನ್ಗೆ ಅವಳ ಕನ್ನಡಕದಲ್ಲಿ ಅಂತ. ದಟ್ ಈಸ್ ಹೌ ವಿ ಯೂಸ್ ಇಟ್. ಬಟ್ ನಾವು ಒಂದು ಚೆಕಪ್ ಮಾಡದಿದ್ರೆ ಬೇರೆ ಬೇರೆ ಕಣ್ಣಿನ ತೊಂದರೆ ಇರುವ ಸಾಧ್ಯತೆ ಇರ್ತದೆ ನಮ್ಮ ಕಣ್ಣಲ್ಲಿ. ಹೆಚ್ಚಿನ ಕಣ್ಣಿನ ಪ್ರಾಬ್ಲಮ್ಸ್ ಈ ಆಫ್ಟರ್ 40 ಬರುವಂತದ್ದು ಯಾವುದಕ್ಕೂ ಸಿಂಪ್ಟಮ್ಸ್ ಇರೋದಿಲ್ಲ. ಯು ವಿಲ್ ನೋ ಇಟ್ ಓನ್ಲಿ ವೆನ್ ಯು ಆರ್ ಇನ್ ಅಡ್ವಾನ್ಸ್ ಸ್ಟೇಜ್. ಅಡ್ವಾನ್ಸ್ ಸ್ಟೇಜಿಗೆ ಹೋದ್ಮೇಲೆ ಅಯ್ಯೋ ನಾನೇನ್ ಮಾಡೋದು ಅಂತ ಡಾಕ್ಟ್ರು ಅದೇ ಹೇಳೋದು, ನೀವು ಅದೇ ಹೇಳೋದಾಗುತ್ತೆ. ಬಿಕಾಸ್ ದೆನ್ ಯು ವಿಲ್ ಬಿ ಓನ್ಲಿ ರಿಪೆಂಟಿಂಗ್. ಟು ಅವಾಯ್ಡ್ ದಿಸ್, ಇಂತಹ ಪ್ರೋಗ್ರಾಮ್ಗಳಲ್ಲಿ ಈಗ ನಾವು ಯಾಕೆ ಮಾತಾಡ್ತಾ ಇದ್ದೇವೆ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ. ಸೊ ಅಟ್ಲೀಸ್ಟ್ ಗೊತ್ತಾದ ಮೇಲೆ ಆದ್ರೂ ಒಂದು 40 ಆದ ಮೇಲೆ ವರ್ಷಕ್ಕೊಂದು ಚೆಕಪ್ ಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಇದು ಪ್ರೆಸ್ಬಯೋಪಿಯಾ ಚಾಲಿಸಿ ಬರ್ಬೋದು. ಸೆಕೆಂಡ್, ಆಫ್ಟರ್ 40 ಹೆಚ್ಚಿನವರಲ್ಲಿ ಎನಿಬಡಿ ಕ್ಯಾನ್ ಡೆವಲಪ್ ಒನ್ ಕಂಡೀಷನ್ ಕಾಲ್ಡ್ ಗ್ಲೋಕೋಮಾ. ಗ್ಲೋಕೋಮಾ ಅಂದ್ರೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿ ಕಣ್ಣಿನ ನರಕ್ಕೆ ಎಫೆಕ್ಟ್ ಆಗೋದು. ಈಗ ನಾವು BP ಜಾಸ್ತಿ ಆದಾಗ ನೋಡ್ಬೋದು, ಸ್ಟ್ರೋಕ್ ಆಗ್ಬೋದು, ಹಾರ್ಟಿನ ಪ್ರಾಬ್ಲಮ್ ಆಗ್ಬೋದು. ಹಾಗೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆದಾಗ, ಈಗ ನಾರ್ಮಲ್ ಶೇಪ್ ಆಫ್ ದ ಐಬಾಲ್ ಇರಬೇಕಾದ್ರೆ ಒಂದು ಪ್ರೆಷರ್ ಬೇಕು. ಅದು ಅರೌಂಡ್ 20 millimeters ತನಕ ಇರ್ತದೆ. ಅದಕ್ಕಿಂತ ಜಾಸ್ತಿ ಇದ್ದಾಗ ಅದು ಕಣ್ಣಿನ ನರಕ್ಕೆ ಎಫೆಕ್ಟ್ ಆಗ್ತದೆ. ಈ ನರಕ್ಕೆ ಎಫೆಕ್ಟ್ ಆದಾಗ ಏನಾಗ್ತದೆ ಅಂದ್ರೆ ನಮಗೆ ಸುತ್ತು ಕಾಣೋದು ಕಡಿಮೆ ಆಗ್ತದೆ. ಸೊ ಸೆಂಟರ್ ವಿಷನ್ ವಿಲ್ ಬಿ ಗುಡ್. ಸೊ ಪೇಷಂಟ್ ವಿಲ್ ನಾಟ್ ನೋ ಹಿ ಹ್ಯಾಸ್ ಇವನ್ ಅಡ್ವಾನ್ಸ್ ಸ್ಟೇಜ್ ಆಫ್ ಗ್ಲೋಕೋಮಾ. ಅದು ಈಗ ಸೈಡಿಗೆ ಕಾಣ್ತಾ ನಮಗೆ ಲಾಸ್ಟಿಗೆ ಒಂದು ಟ್ಯೂಬ್ ಅಲ್ಲಿ ನೋಡಿದ ಹಾಗೆ ಕಾಣ್ತದೆ. ಆದ್ರೂ ಸೆಂಟರ್ ವಿಲ್ ಬಿ ವೆರಿ ಗುಡ್. ಸೊ ಪೇಷಂಟ್ ವಿಲ್ ನಾಟ್ ನೋ ಹಿ ಹ್ಯಾಸ್ ಗ್ಲೋಕೋಮಾ. ಸೊ ಅದನ್ನು ಚೆಕ್ ಮಾಡ್ಲಿಕ್ಕೆ ನೀವು ನೇತ್ರ ತಜ್ಞರಲ್ಲಿ ತಪಾಸಣೆ ಮಾಡಿದಾಗ ಮಾತ್ರ ನಿಮ್ಗೆ ಅದು ಗೊತ್ತಾಗೋದು. ಸೊ ಅರ್ಲಿ ಅದರಲ್ಲಿ ಅಂಡ್ ಒನ್ ಮೋರ್ ಪ್ರಾಬ್ಲಮ್ ವಿತ್ ದ್ಯಾಟ್ ಇಸ್ ಗ್ಲೋಕೋಮಾದಲ್ಲಿ ಹೋದ ದೃಷ್ಟಿ ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಗಾನ್ ಫಾರ್ ಎವರ್. ನೆಕ್ಸ್ಟ್ ಟ್ರೀಟ್ಮೆಂಟ್ ಈಸ್ ಓನ್ಲಿ ಟು ಅವಾಯ್ಡ್ ಪ್ರೋಗ್ರೆಷನ್. ಮುಂದೆ ಇನ್ನು ಪ್ರೋಗ್ರೆಸ್ ಆಗದಿದ್ದಾಗೆ ಮಾತ್ರ. ಈಗ ನಾವು ಪರೆ ಬಂದಾಗ ಪರೆಗೆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ನಿನ್ನೆ ಏನು ಇಲ್ಲದು ಇವತ್ತು ನಾಳೆ ಎಲ್ಲ ಕಾಣ್ತದೆ. ಬಟ್ ಗ್ಲೋಕೋಮಾ ದಟ್ ಈಸ್ ನಾಟ್ ದ ಥಿಂಗ್. ಒನ್ಸ್ ಗಾನ್ ಈಸ್ ಗಾನ್ ಫಾರ್ ಎವರ್. ಸೊ ದಟ್ ಈಸ್ ವೈ ಚೆಕಪ್ ಮಾಡಿದಾಗ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಅಟ್ ಲೀಸ್ಟ್ ಯು ಕ್ಯಾನ್ ಪ್ರಿವೆಂಟ್ ಬ್ಲೈಂಡ್ನೆಸ್. ಸೊ ದಿಸ್ ಇಸ್ ಒನ್ ಥಿಂಗ್ ವಿಚ್ ಎಲ್ಲರೂ ಈಗ ನೋಡ್ಕೋಬೇಕಾದದ್ದು. ಅಂದ್ರೆ 40 ಆದ ಮೇಲೆ ಅವನಿಗೆ ಇವನಿಗೆ ಅಂತ ಅಲ್ಲ, ಎನಿಬಡಿ ಕ್ಯಾನ್ ಡೆವಲಪ್ ಗ್ಲೋಕೋಮಾ. ಅದರಲ್ಲೂ ಈ ಫ್ಯಾಮಿಲಿ ಹಿಸ್ಟ್ರಿ, ಈಗ ತಂದೆ ತಾಯಿಗಿದ್ರೆ ಅಥವಾ ಅಕ್ಕ ತಂಗಿ ಯಾರಿಗಾದ್ರೂ ಇದ್ರೆ ಆಗ ದೇ ಹ್ಯಾವ್ 5-fold ಮೋರ್ ಚಾನ್ಸ್ ಆಫ್ ಡೆವಲಪಿಂಗ್ ಗ್ಲೋಕೋಮಾ. ಸೊ ಅದನ್ನು ಒಂದು ನೋಡಬೇಕು. ಸೆಕೆಂಡ್, ಈಗ ಡಯಾಬಿಟಿಸ್ ಇದ್ದವರಿಗೆ, ಸಮೀಪ ದೃಷ್ಟಿ ದೋಷ ಇದ್ದವರಿಗೆ ಅವರಲ್ಲಿ ಇನ್ನೂ ಜಾಸ್ತಿ ಚಾನ್ಸಸ್. ಸೊ ದೇ ಆರ್ ಮೋರ್ ಪ್ರೋನ್. ಬಟ್ ಎನಿಬಡಿ ಅಂಡ್ ಎವ್ರಿಬಡಿ ಅಬೌವ್ 40 ಅಟ್ ಲೀಸ್ಟ್ ಒನ್ಸ್ ಇನ್ ಅ ಇಯರ್ ನೀಡ್ಸ್ ಟು ಚೆಕ್ ದಿಸ್. ಸೆಕೆಂಡ್, ಇನ್ನು ಈಗ ಸ್ವಲ್ಪ ಒಂದು 50 ಅನ್ಬೇಕಾದ್ರೆ 50 ನಂತರ ಪರೆ ಬರುವ ಸಾಧ್ಯತೆ. ಇದು ಪರೆ ಈಗ ಹೆಚ್ಚಿನವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಪರೆ ಬಂದ್ರೆ ಆಪರೇಷನ್ ಬೇಕು ಅಂತ. ಆದ್ರೂ ಈಗ ಅಡ್ವಾನ್ಸ್ ಶಸ್ತ್ರಚಿಕಿತ್ಸೆ ಇದ್ರು ಇನ್ನೂ ನಮ್ಮ ಹತ್ರ ಬರುವ ಜನರು ಇನ್ನು ಅದು ರೈಪ್ ಆಗಿಲ್ಲ, ಇನ್ನು ಬೆಳಿಬೇಕಾ ಅಂತ. ಈಗ ಎಲ್ಲ ಒಳ್ಳೆಯ ಇದು ಇನ್ಸ್ಟ್ರುಮೆಂಟೇಶನ್ ಉಂಟು. ಸೊ ಮೆಷಿನ್ ಸರ್ಜರೀಸ್ ಮಾಡಬೇಕಾದ್ರೆ ಅದು ರೈಪ್ ಎಲ್ಲ ಆಗ್ಬೇಕಂತ ಇಲ್ಲ. ಬೇಗ ಮಾಡಿದಷ್ಟು ನಿಮ್ಮ ದೃಷ್ಟಿ ಬರುವ ಸಾಧ್ಯತೆ ಇದೆ. ಹಾಗಂತ ಎಲ್ಲರಿಗೂ ಪರೆ ಇದ್ದ ಕೂಡಲೇ ಎಲ್ಲ ಆಪರೇಷನ್ ಮಾಡೋದಲ್ಲ. ಅಂದ್ರೆ ಪರೆ ಇದ್ದ ಕೂಡಲೇ ಅಂದ್ರೆ ಬಿಳಿ ಕೂದಲು ಹೇಗೆ ಬರ್ತದೆ ಹಾಗೆ ನಮ್ಗೆ ಎಲ್ಲರಿಗೂ ಪರೆ ಬರುವ ಸಾಧ್ಯತೆ ಇರ್ತದೆ. ಆ ಪರೆಯಿಂದ ನಮ್ಗೆ ಒಂದು ದೃಷ್ಟಿ ಕಡಿಮೆ ಆದ್ರೆ ನಮ್ಮ ಡೇ ಟು ಡೇ ಆಕ್ಟಿವಿಟಿ, ಕೆಲವೊಮ್ಮೆ ದೃಷ್ಟಿ ಚೆನ್ನಾಗಿದೆ ಡ್ರೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿ ದಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್, ಡೇ ಟು ಡೇ ಆಕ್ಟಿವಿಟಿ. ಇಫ್ ಯು ಆರ್ ನಾಟ್ ಏಬಲ್ ಟು ಡ್ರೈವ್, that means if the cataract is causing a decreased vision for driving, ಆಗ ನಿಮ್ಗೆ ಡ್ರೈವ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ನಿಮ್ಗೆ ದಿನ ಹೋಗ್ಲಿಕ್ಕೆ ಅದು ಆಗ್ತದೆ. ಆದ್ರೆ ಈವನ್ ನಾವು ಈಗ ದೃಷ್ಟಿ ಪರೀಕ್ಷೆ ಮಾಡಿದಾಗ ನಾರ್ಮಲ್ ಇದ್ರು ಆಗ ನಾವು ಪರೆ ಆಪರೇಷನ್ ಮಾಡ್ತೇವೆ. ಸೊ ಹೆಚ್ಚಿನ ಈಗ ಒಂದು ಶಸ್ತ್ರಚಿಕಿತ್ಸೆ ಅಡ್ವಾನ್ಸ್ ಆಗಿರೋದ್ರಿಂದ ಅಂಡ್ ಕ್ಯಾಟ್ರಾಕ್ಟ್ ಸರ್ಜರಿಯಲ್ಲಿ ರಿಸಲ್ಟ್ಸ್ ಆರ್ ಎಕ್ಸಲೆಂಟ್. ಸೊ ಅದರ ಹೆದರಿಕೆ ಮಾಡಿ ಇನ್ನು ಲೇಟ್ ಮಾಡಿ ಅದು ಬೆಳಿಲಿಕ್ಕೆ ವೆಯ್ಟ್ ಮಾಡೋಕ್ಕಿಂತ ಅಗತ್ಯ ಇರುವವರು ಶಸ್ತ್ರಚಿಕಿತ್ಸೆ ಒಂದು ಕೂಡಲೇ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತು ಹೀಗೆ ಈಗ ಇನ್ನು ಒಂದು 60-70 ಅನ್ಬೇಕಾದ್ರೆ ಏಜ್ ಆದವರಿಗೆ ಒಂದು ಏಜ್ ರಿಲೇಟೆಡ್ ಮ್ಯಾಕ್ಯುಲಾ ಡಿಜನರೇಷನ್ ಅಂತ ಹೇಳ್ತೇವೆ. ಪ್ರಾಯ ಆದ ಹಾಗೆ ಕಣ್ಣಿನ ನರದ ಸೂಕ್ಷ್ಮ ದೃಷ್ಟಿಗೆ ಎಫೆಕ್ಟ್ ಆಗೋದು. ಆಗ ಅವರಿಗೆ ಈಗ ನೋಡ್ಬೇಕಾದ್ರೆ ನಿಮ್ಗೆ ಮಧ್ಯದಲ್ಲಿ ಕಾಣೋದಿಲ್ಲ, ಮಧ್ಯದೇ ಕಾಣೋದು ಇಂಪಾರ್ಟೆಂಟ್, ಬಟ್ ಅದೇ ಕಾಣೋದಿಲ್ಲ.
ಸೊ ಇದು ಕೂಡ ಇದಕ್ಕೆ ನಮ್ಮ ಹತ್ರ ಕೆಲವೊಮ್ಮೆ ಟ್ರೀಟ್ಮೆಂಟ್ ಅರ್ಲಿ ಸ್ಟೇಜಸ್ ಅಲ್ಲಿ ಇರ್ತದೆ. ಅದು ಕಣ್ಣಿನ ಒಳಗೆ ಒಂದು ಇಂಜೆಕ್ಷನ್ ಕೊಡ್ತೇವೆ, ಆಗ ಅದು ಕೆಲವೊಮ್ಮೆ ಸ್ವಲ್ಪ ಸ್ಟೆಬಿಲೈಸ್ ಆಗ್ಬೋದು. ಆದರೆ ಆಸ್ ಯು ನೋ ಇಟ್ ಇಸ್ ಏಜ್ ರಿಲೇಟೆಡ್, ವಿ ಕೆನಾಟ್ ಸ್ಟಾಪ್ ಇಟ್. ವಿತ್ ಏಜ್ ಇಟ್ ಮೇ ಪ್ರೋಗ್ರೆಸ್. ಸೊ ಇಂತಹವರಿಗೆಲ್ಲ ಫೈನಲ್ ಆಗಿ ದೃಷ್ಟಿ ತುಂಬಾನೇ ಎಫೆಕ್ಟ್ ಆದಾಗ ಲೋ ವಿಜುವಲ್ ಏಡ್ಸ್ ಅಂತ ಹೇಳ್ತೇವೆ. ಈಗ ನೀವು ನೋಡಬಹುದು ಭೂತ ಕನ್ನಡಿ ಅಂತ ಅಂತದ್ದು, ಅದರಲ್ಲಿ ಈಗ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಅಲ್ಲಿ ಸ್ವಲ್ಪ ದೊಡ್ಡದು ಮಾಡಿ ನೋಡ್ಬೋದು. ಇಂಥದ್ರಲ್ಲಿ ಈಗ ತುಂಬಾ ಅಡ್ವಾನ್ಸಸ್ ಉಂಟು. ಇದಕ್ಕೆ ಟೆಲಿಸ್ಕೋಪಿಕ್ ಗ್ಲಾಸಸ್ ಬರ್ಬೋದು, ಅಥವಾ ಕಂಪ್ಯೂಟರ್ ಟೈಪ್ VR ಅಸೋಸಿಯೇಟೆಡ್ ಎಡಿಷನಲ್ ಕನ್ನಡಕ ಟೈಪ್ ಬರ್ಬೋದು. ಸೊ ಇದರಲ್ಲಿ ಇವನ್ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡೋರಿಗೆ ಫಾಂಟ್ ದೊಡ್ಡದು ಮಾಡಿ ಅದರಲ್ಲೂ ವೇರಿಯಸ್ ಇದು. ಸೊ ಲೋ ವಿಜುವಲ್ ಏಡ್ಸ್ ಅಂತ ಹೇಳ್ತೇವೆ. ಇದು ಒಂದು ಟ್ರೈ ಮಾಡ್ಬೋದು. ಸೊ ಇದು ವಿತ್ ದ ಏಜ್ ತುಂಬಾ ವಿಷನ್ ಕಡಿಮೆ ಆದವರಿಗೂ ದೇರ್ ಇಸ್ ಅ ಹೋಪ್. ಓಕೆ ಡಾಕ್ಟರ್, ಹಾಗೆ ಒಂದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ, ಇದ್ರ ಬಗ್ಗೆ ಯಾವ ಮಾಹಿತಿಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಈಗ ನೀವು ನೋಡಿದಾಗೆ ಆಲ್ಮೋಸ್ಟ್ ಚೈನಾ ಮತ್ತೆ ಇಂಡಿಯಾ ದೇರಿನ ನಾನು ಜಾಸ್ತಿಯಾ ನೀವು ಜಾಸ್ತಿಯಾ ಅಂತ ಇದ್ದೇವೆ ಡಯಾಬಿಟಿಸ್ ಅಲ್ಲಿ. ಸೊ ಡಯಾಬಿಟಿಸ್ ಅಂದ ಕೂಡಲೇ ನಮ್ಮ ಜನರಲ್ಲಿ ಈಗ ಏನು ಇನ್ನೂ ಅದು ಹೇಳ್ತಾರೆ ನನಗೆ ಗಾಯ ಆದರೆ ವಾಸಿ ಆಗ್ತದೆ ಅಂತ. ದಟ್ ಈಸ್ ನಾಟ್ ದ ವೇ ಟು ಚೆಕ್. ಒಂದು ಬ್ಲಡ್ ಶುಗರ್ ಚೆಕ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಫಿಸಿಷಿಯನ್ ಹತ್ರ ಹೋಗಿ ಒಂದು ಬ್ಲಡ್ ಶುಗರ್ ಚೆಕ್ ಮಾಡ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಆದರೆ ಹೆಚ್ಚಿನ ಜನರಲ್ಲಿ ಈಗಲೂ ಅದರಿಂದ ಕಣ್ಣಿಗೆ ಎಫೆಕ್ಟ್ ಆಗ್ತದೆ, ಕಿಡ್ನಿಗೆ ಎಫೆಕ್ಟ್ ಆಗ್ತದೆ, ಈ ವಿಷಯ ಗೊತ್ತಿರೋದಿಲ್ಲ. ಸೊ ಐ ಆಮ್ ನಾಟ್ ಬ್ಲೇಮಿಂಗ್ ದ ಪೇಷಂಟ್ಸ್ ಬಿಕಾಸ್ ದೇ ಮೇ ನಾಟ್ ನೋ ಇಟ್. ಅವರಿಗೆ ಗೊತ್ತಿರದೆ ಬರಲಿಕ್ಕಿಲ್ಲ. ಆದರೆ ಈಗ ಒಂದು ಫಿಸಿಷಿಯನ್, ಅವರ ಟ್ರೀಟಿಂಗ್ ಡಾಕ್ಟರ್ ನೀನು ಕಣ್ಣಿನ ಚೆಕಪ್ ಮಾಡಿಸ್ಕೋ ಅಂತಾಗ್ಲೂ ಬರೋದಿಲ್ಲ. ಯಾಕಂದರೆ ನನಗೆ ದೃಷ್ಟಿ ಚೆನ್ನಾಗಿದೆ ಅಂತ. ನಿಮ್ಮ ದೃಷ್ಟಿ ಎಫೆಕ್ಟ್ ಆದಾಗ ನೀವು ಬರಬೇಕಾದ್ರೆ ಯು ಆರ್ ಇನ್ ವೆರಿ ವೆರಿ ಲೇಟ್ ಸ್ಟೇಜ್. ಈವನ್ ಡಯಾಬಿಟಿಕ್ ರೆಟಿನೋಪತಿ ಕಣ್ಣಿನ ಒಳಗೆ ಬ್ಲೀಡಿಂಗ್ ಆಗೋ ತನಕ ಅಥವಾ ಕಣ್ಣಿನ ನರದಲ್ಲಿ ನೀರು ತುಂಬಿಕೊಳ್ಳೋ ತನಕ ಆ ವ್ಯಕ್ತಿಗೆ ಅದರಿಂದ ತೊಂದರೆ ಆಗಿದೆ ಅಂತ ಗೊತ್ತಿರೋದಿಲ್ಲ. ಸೊ ಇಷ್ಟು ಲೇಟ್ ಸ್ಟೇಜಿಗೆ ಬರೋ ಬದಲು ಬೇಗ ಬಂದರೆ ಅಟ್ ಲೀಸ್ಟ್ ವಿ ಕ್ಯಾನ್ ಟ್ರೀಟ್ ಸಮಥಿಂಗ್. ಸೊ ಎವ್ರಿ ಡಯಾಬಿಟಿಕ್ ಆಲ್ಸೋ ನೀಡ್ಸ್ ಅನ್ ಆನ್ಯುವಲ್ ಚೆಕಪ್. ಒನ್ಸ್ ಅ ಇಯರ್ ಚೆಕಪ್ ಬೇಕು. ಆದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಬಂದಾಗ ಅದು ಬೇಸ್ಡ್ ಆನ್ ದ ಕಣ್ಣಿನ ತಜ್ಞರು ಏನು ಹೇಳ್ತಾರೆ, ಕೆಲವೊಮ್ಮೆ 6 ತಿಂಗಳಿಗೆ ಕರಿತೇವೆ, ಕೆಲವೊಮ್ಮೆ 3 ತಿಂಗಳಿಗೆ ಕರಿತೇವೆ, ಕೆಲವೊಮ್ಮೆ ಕೂಡಲೇ ಲೇಸರ್ ಚಿಕಿತ್ಸೆ ಇರ್ತದೆ, ಇಲ್ಲದಿದ್ದರೆ ಶಸ್ತ್ರಚಿಕಿತ್ಸೆ ಬೇಕಾಗ್ತದೆ. ಅದು ಸಡನ್ ಆಗಿ ಕೆಲವೊಮ್ಮೆ ನೋಡ್ಬೋದು ನೀವು ಬ್ಲೀಡಿಂಗ್ ಆಗಿ ಬರ್ತಾರೆ. ಆ ಸ್ಟೇಜ್ ಎಲ್ಲ ವೆರಿ ಅಡ್ವಾನ್ಸ್ಡ್. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದ್ರೆ ಮಾತ್ರ. ಸೊ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅಂದ್ರೆ ರೆಗ್ಯುಲರ್ ಚೆಕಪ್ಸ್ ಬೇಕಾಗ್ತದೆ. ಓಕೆ ಡಾಕ್ಟರ್, ಹಾಗೆ ನಾವೊಂದು ಕಣ್ಣಿನ ಇಂಜುರಿ ಹೇಳುವಾಗ ನಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಅವರೊಂದು ಹೇಳ್ತಾರೆ ಕಣ್ಣಿಗೆ ಎದೆ ಹಾಲನ್ನ ಹಾಕಿದ್ರೆ ಅದು ಇಂಜುರಿ ಕಮ್ಮಿ ಆಗ್ತದೆ, ಅಥವಾ ಏನಾದ್ರೂ ಒಂದು ಅವರದೇ ಒಂದು ಯಾವುದೋ ಒಂದು ನೀರನ್ನ ಹಾಕುವಂಥದ್ದು, ಹೀಗೆಲ್ಲ ತುಂಬಾ ಸಲಹೆಗಳನ್ನ ಕೊಡ್ತಾರೆ. ಮತ್ತೆ ನಾವು ಕೂಡ ಆ ಒಂದು ಮೊಮೆಂಟಿಗೆ ಅದಕ್ಕೆ ಬಗ್ತೇವೆ ಕೂಡ, ಅದು ಬೇಗ ಸರಿಯಾದ್ರೆ ಸಾಕು ಹೇಳಿರ್ತೇವೆ. ಇದು ಎಷ್ಟು ಸರಿ ಅಂತ ನೀವು ಹೇಳ್ತೀರಾ? ಈಗ ಅದೇ ನೀವೀಗ ಇದೊಂದು ಭಾರಿ ಇಂಪಾರ್ಟೆಂಟ್. ಅದು ನಾವು ಈ ಸೌತ್ ಕ್ಯಾನ್ರಾ ಮತ್ತೆ ಉಡುಪಿ ಡಿಸ್ಟ್ರಿಕ್ಟ್ ಇಂಥದ್ರಲ್ಲಿ ಇಲ್ಲಿ ತುಂಬಾನೇ ಇಂಥದ್ದುಂಟು. ಒಂದು ತೆಂಗಿನ ಎಣ್ಣೆ ಇಸ್ ಅಂದ್ರೆ ಅದೊಂಥರ ಟ್ರೀಟ್ಮೆಂಟ್ ಫಾರ್ ಎವ್ರಿಥಿಂಗ್ ತರ. ಅದನ್ನ ಹಾಕೊಳ್ಳೋದು, ಇಲ್ದಿದ್ರೆ ಎದೆ ಹಾಲು ನೀವು ಹೇಳಿದಾಗೆ, ಇಲ್ದಿದ್ರೆ ಕೊತ್ತಂಬರಿ ನೀರು, ಇಂಥದ್ದೆಲ್ಲ ಅದೆಲ್ಲ ಅಡಿಗೆ ಸಾಮಾನು ಅಡಿಗೆಗೆ ಇರ್ಲಿ, ಅಡಿಗೆ ಮನೆಯಲ್ಲೇ, ಅದು ಕಣ್ಣಿಗೆ ಬೇಡ. ಯಾಕಂದ್ರೆ ಅದನ್ನ ಹಾಕಿದಾಗ ಇನ್ನೂ ಹೆಚ್ಚಿನ ಟೈಮ್ ವರ್ಸನಿಂಗ್ ಆಗುವ ಸಾಧ್ಯತೆ ಇರ್ತದೆ. ಅಂದ್ರೆ ಇಟ್ ಇಸ್ ಆಲ್ ವೆಜಿಟೇಬಲ್ ಮ್ಯಾಟರ್. ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಆಗುವ ಸಾಧ್ಯತೆ ತುಂಬಾ ಜಾಸ್ತಿ. ಸೊ ಈಗ ಒಂದು ಕಣ್ಣಿಗೆ ತಾಗಿತ್ತು, ಏನಾದ್ರೂ ಬಿದ್ರೆ ವಾಟ್ ವಿ ಡೂ ಫಸ್ಟ್, ಏನಾದ್ರೂ ಒಂದು ಕಸ ಬಿದ್ರೆ, ಒಂದು ಕ್ಲೀನ್ ಮಾಡ್ತಾ ಇದ್ರು ಕಸ ಬಿತ್ತು, ದ ಇನ್ಸ್ಟೆಂಟ್ ನಮ್ಗೆ ಏನ್ ಬರೋದಂದ್ರೆ ನಾವು ಕಣ್ಣು ರಬ್ ಮಾಡ್ತೇವೆ. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಹೆಚ್ಚಿನದು ನಾವು ಅದು ಬರೀ ಬಿದ್ದಾಗ ಏನೂ ಆಗೋದಿಲ್ಲ, ನಾವು ಉಜ್ಕೊಂಡಾಗ ಜಾಸ್ತಿ ಪ್ರಾಬ್ಲಮ್ ಆಗೋದು. ಸೊ ಒಂದು ಸಿಂಪಲ್ ಕಸ ಬಿದ್ದಾಗ ಒಂದು ಕ್ಲೀನ್ ನೀರಲ್ಲಿ ಆ ಕಣ್ಣನ್ನು ತೊಳಿಬೇಕು. ಅಟ್ಲೀಸ್ಟ್ ಒಂದು ಕೈ ಹೀಗೆ ಮಾಡಿ ಇದರಲ್ಲಿ ಕ್ಲೀನ್ ನೀರು ತಗೊಂಡು ಯು ಕ್ಯಾನ್ ಜಸ್ಟ್ ಬ್ಲಿಂಕ್, ಆರ್ ನಿಮ್ಮ ಹತ್ರ ಒಂದು ನೀರಿನಂಶ ಡ್ರಾಪ್ಸ್ ಇದ್ರೆ ಅದನ್ನು ಹಾಕ್ಬೋದು. ಹೆಚ್ಚಿನ ಅದು ಇರೋದಿಲ್ಲ, ಅಟ್ಲೀಸ್ಟ್ ವಿತ್ ದ ಕ್ಲೀನ್ ವಾಟರ್ ಬ್ಲಿಂಕ್ ಮಾಡಿ ಆ ನೀರಲ್ಲಿ. ಡೂ ನಾಟ್ ರಬ್ ದ ಐ. ರಬ್ ಮಾಡಿದಾಗ ಇನ್ಫೆಕ್ಷನ್ ಅಲ್ಲ, ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಹುಣ್ಣಾಗಿ ತುಂಬಾ ಡೇಂಜರ್ ಆಗುವ ಸಾಧ್ಯತೆ ಇರ್ತದೆ. ಹಾಗೆ ಕೆಲವೊಮ್ಮೆ ಕೆಮಿಕಲ್ಸ್, ಈಗ ಸುಣ್ಣ ಅಂತದೆಲ್ಲ ಬಿದ್ದರೆ ದಟ್ ಈಸ್ ವೆರಿ ಡೇಂಜರಸ್. ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಅಟ್ಲೀಸ್ಟ್ 20 ಮಿನಿಟ್ಸ್ ಸುಣ್ಣ ಎಸ್ಪೆಷಲಿ ಅಥವಾ ಕೆಮಿಕಲ್ಸ್ ಏನಾದರೂ ಕಣ್ಣಿಗೆ ಬಿದ್ದಾಗ ವಾಟ್ ಎವರ್ ಅವೈಲಬಲ್ ಸೋರ್ಸ್ ಕ್ಲೀನ್ ವಾಟರ್ ಇಂದ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಆ ಕಣ್ಣನ್ನು ವಾಶ್ ಮಾಡಬೇಕು. ಹೇಗೋ ವಾಟ್ ಎವರ್ ಅವೈಲೇಬಲ್. ನಮ್ಮ ಹಾಸ್ಪಿಟಲ್ ಅಲ್ಲೆಲ್ಲ ವಿ ಹ್ಯಾವ್ ಇಟ್ ರೆಡಿ ಟು ವಾಶ್, ಬಟ್ ಅಟ್ ಲೀಸ್ಟ್ ಎಟ್ ಹೋಮ್ 15-20 ಮಿನಿಟ್ಸ್ ಅದು ವಾಶ್ ಮಾಡಿ, ಆಗ ನೀವು ಹಾಸ್ಪಿಟ್ಲಿಗೆ ಹೋದಾಗ ಅಟ್ ಲೀಸ್ಟ್ ದ ಚಾನ್ಸಸ್ ಆಫ್
ಬೆಟರ್ ವಿಷನ್ ಇಸ್ ಗುಡ್. ಯಾಕಂದ್ರೆ ಇಟ್ ಈಸ್ ವೆರಿ ಕ್ರೂಷಿಯಲ್ ಪೀರಿಯಡ್. ಈಗ ಆಗಿದೆ, ಹಾಸ್ಪಿಟ್ಲಿಗೆ ಹೋಗಿ ಕ್ಲೀನ್ ಮಾಡ್ತೇನೆ ಹೇಳ್ಬೇಕಾದ್ರೆ 15-20 ಮಿನಿಟ್ಸ್ ಸಿಮೆಂಟ್ ಲೈಮ್ ನೀವು ಇದು ಸುಣ್ಣ ಇರ್ತದೆ ಎಲೆ ಅಡಿಕೆ ಮಾಡ್ಬೇಕು ಅದು ಹೋದ್ರೆ ಅಷ್ಟು ಹೊತ್ತು ಅದು ಕಾಂಟ್ಯಾಕ್ಟ್ ಅಲ್ಲಿ ಇರ್ತದೆ. ಸೊ ದೆನ್ ದ ಇಫೆಕ್ಟ್ ಇಸ್ ಡ್ಯಾಮೇಜ್ ಇಸ್ ಮೋರ್. ಸೊ ಮನೆಯಲ್ಲೇ ಯಾರಿಗೂ ಏನು ಕಣ್ಣಿಗೆ ಈ ಫಿನೈಲ್ ಬಿಟ್ಟು ಇದು ಅಟ್ಲೀಸ್ಟ್ 15-20 ಮಿನಿಟ್ಸ್ ಫಸ್ಟ್ ವಾಶ್ ಮಾಡಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೇದು. ಸೊ ಬೇರೆ ಯಾವುದೇ ಒಂದು ಸಲಹೆಗಳನ್ನ ಸ್ವೀಕರಿಸುವ ಮುಂಚೆ ನಾವು ಕ್ಲೀನ್ ನೀರನ್ನ ನಾವು ಹೌದು ಅಟ್ಲೀಸ್ಟ್ ಅದನ್ನ ಯೂಸ್ ಮಾಡಿ ಮತ್ತೆ ಕಣ್ಣ ಡಾಕ್ಟರ್ ಅಲ್ಲಿ ಹೋಗ್ಬೇಕು. ಅಲ್ಲಿ ಕೂಡ ಒಂದು ಬಿದ್ದಾಗ ಫಸ್ಟ್ ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ, ನಂಗೆ ಒಂದು ಡ್ರಾಪ್ಸ್ ಕೊಡಿ ಅಂತ. ಸೊ ಓವರ್ ದ ಕೌಂಟರ್ ಹೋಗೋದು ತುಂಬಾನೇ ಜಾಸ್ತಿ. ಒಂದು ನೇತ್ರ ತಜ್ಞರಲ್ಲಿ ಹೋಗಿ ಅದನ್ನ ಟೆಸ್ಟ್ ಮಾಡಿ, ಅಂದ್ರೆ ಬೇರೆ ಬೇರೆ ಪ್ರಾಬ್ಲಮ್ ಆಗ್ತದೆ. ಒಂದು ಪೆಟ್ಟಾದ ಕೂಡಲೇ ತುಂಬಾ ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತದೆ ಕಣ್ಣಲ್ಲಿ. ಸೊ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಬೇಕಾದ್ರೆ ಯು ಹ್ಯಾವ್ ಟು ಗೋ ಟು ದ ರೈಟ್ ಪರ್ಸನ್. ಓಕೆ. ಸೊ ಹಾಗೆ ಡಾಕ್ಟರ್, ನಾವೀಗ ನೋಡ್ಬೋದು ಅಂದ್ರೆ ನಮ್ಮ ಯುವ ಜನರು ಈಗ ಇಷ್ಟು ಕಂಪ್ಯೂಟರ್ಸ್ ಅನ್ನ ಯೂಸ್ ಮಾಡ್ತಿರ್ತಾರೆ, ಸ್ಕ್ರೀನ್ ಯೂಸ್ ಮಾಡ್ತಿರ್ತಾರೆ, ಅಂಡ್ ಅವರಿಗೆ ಸ್ವಲ್ಪ ಕಣ್ಣೂರಿ ಬರ್ತದೆ, ಅಂಡ್ ಕಣ್ಣಲ್ಲಿ ಸ್ವಲ್ಪ ಕಿರಿಕಿರಿ ಇರಿಟೇಷನ್ ಆದಾಗೆ ಆಗ್ತದೆ. ಹಾಗಿರುವಾಗ ಅವರು ಏನೋ ಒಂದು ಅವರದೇ ಒಂದು ಕೆಲವು ಸಲಹೆಗಳನ್ನ ಪಾಲಿಸ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಬಟ್ ತಪಾಸಣೆಗೆ ಹೋಗುವ ಅಗತ್ಯ ಇರ್ತದ ಆವಾಗ ಕೂಡ ಅಂತ ಹೇಳ್ತೀರಾ? ಹೌದು, ಅವರು ಕೂಡ ಅದು ಡ್ರೈ ಐ ಸಿಂಪ್ಟಮ್ಸ್ ನೋಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಅದು ಇರಿಟೇಷನ್ ಅಂದ ಕೂಡಲೇ ವಿ ಕೆನಾಟ್ ಆಲ್ವೇಸ್ ಅದು ರಿಲೇಟ್ ಟು ಕಂಪ್ಯೂಟರ್ ಮಾತ್ರ ಅಂತ. ಅವರಿಗೂ ಬೇರೆ ತೊಂದರೆ ಇರುವ ಸಾಧ್ಯತೆ ಇರ್ತದೆ. ಸೊ ತಪಾಸಣೆ ಮಾಡದೆ ಅವರವರೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಯಾವಾಗ್ಲೂ ಸರಿ ಅಲ್ಲ. ಬಿಕಾಸ್ ಎವ್ರಿಬಡಿ ಅದು ಸ್ಪೆಷಾಲಿಟಿ ಯಾಕೆ, ನಾವು ಅವ್ರದ್ದು ಕಂಪ್ಯೂಟರ್ ವರ್ಕ್ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಅಪ್ರೋಚ್ ದೆಮ್ ಸೇಮ್ ವೇ. ಇಫ್ ಸಮ್ ಮೆಡಿಕಲ್ ಪ್ರಾಬ್ಲಮ್ ಇಸ್ ದೇ ಹ್ಯಾವ್ ಟು ಮೀಟ್ ದ ಡಾಕ್ಟರ್ಸ್, ನಾಟ್ ಸೆಲ್ಫ್. ಅದೀಗ ಗೂಗಲ್ ಡಾಕ್ಟರ್ ಇದೆಲ್ಲ ತುಂಬಾ ಜಾಸ್ತಿ ಇರ್ಬೋದು, ಬಟ್ ಸಿ ದ ಇನ್ ಬಿಟ್ವೀನ್ ಅಂಡರ್ಸ್ಟ್ಯಾಂಡಿಂಗ್ ಅದು ನಾವು ಆಲೋಚನೆ ಮಾಡಿ ಯಾವುದು ಯಾವರಿಗೆ ಕರೆಕ್ಟ್ ಅಂತ ಕಸ್ಟಮೈಸೇಷನ್ ಇಸ್ ದೇರ್. ಅದೇ ಮೆಡಿಕಲ್ ಫೀಲ್ಡ್ ಮತ್ತೆ ಬೇರೆ ಫೀಲ್ಡ್ಗೆ ಡಿಫ್ರೆನ್ಸ್ ಅಂದ್ರೆ ಯು ಆರ್ ನಾಟ್ ಲುಕಿಂಗ್ ಎಟ್ ಸಮ್ ಆಬ್ಜೆಕ್ಟ್, ಯು ಆರ್ ಲುಕಿಂಗ್ ಎಟ್ ಅ ಹ್ಯೂಮನ್ ಬೀಯಿಂಗ್. ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್. ಈಗ ನೀವು ಕಣ್ಣು ಹೇಳಿದ್ರೆ ಒಂದು ಕಣ್ಣು ಮತ್ತೆ ಇನ್ನೊಂದು ಕಣ್ಣಿಗೆ ಸೇಮ್ ಪರ್ಸನ್ ಇದು ಡಿಫ್ರೆನ್ಸ್ ಇರ್ತದೆ. ಸೊ ಸೆಲ್ಫ್ ವಾಟ್ ಎವರ್ ಮೆಡಿಕೇಶನ್ ಇಸ್ ಅಬ್ಸಲ್ಯೂಟ್ಲಿ ಅ ನೋ. ಹೌದು, ಅಂದರೆ ನಾವು ಯಾವುದೇ ಒಂದು ಚಿಕಿತ್ಸೆಯನ್ನು ತಗೊಳ್ಬೇಕಾದ್ರೂ ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಂಡೆ ಅದು ಕೂಡ ಕಣ್ಣಿನ ವಿಷಯದಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್. ಡಾಕ್ಟರ್ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮಗ నువ్వు ఓల్తికును మగ ఉంది ఓల్తికును మగ ಒಂದು ಆಶೋಪಲೆ ಹೂವಲ್ಲಿ ಉಂಟದೆ ಅಡೆ ಪೋಡ ನಬ ನ నువ్వు ఓల్తికును మగ అవుతా ಒಂದು ಮುಲ್ಪಲೆ ಮೂಲೆ ಉಂಟು ಅಡೆ ಪೋಡ ಶೇ ನಮ್ಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕದನ ಮಗ, ಕೆಲವು ಐಟಮ್ ವಾಶ್ ಆಪಡ್ತಿಕ್ಕನು ಮಗ. ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂದರೆ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾತಿಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್.
ವೀಕ್ಷಕರೇ, ವಿರಾಮದ ಬಳಿಕ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಲತಾ ಭಂಡಾರಿ ಅವರು. ಡಾಕ್ಟರ್, ನೀವು ಇವಾಗಲೇ ಕಣ್ಣಿನ ಆರೈಕೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ರಿ. ಕಣ್ಣಿನ ದಾನದ ಬಗ್ಗೆ ಮಾತನಾಡೋದಾದ್ರೆ, ಕಣ್ಣು ದಾನ ಅಂತ ಹೇಳುವಂಥದ್ದು, ನೇತ್ರದಾನ ಹೇಳುವಂಥದ್ದು ಮಹಾದಾನ ಅಂತ ಹೇಳಿ ಜನರ ಮನಸ್ಸಲ್ಲಿದೆ ಈಗ. ಹಾಗಿರುವಾಗ ಕಣ್ಣು ದಾನ ಅಂದ್ರೆ ಏನು ಅಂದ್ರೆ, ಇದರ ಬಗ್ಗೆ ತುಂಬಾ ಪರಿಕಲ್ಪನೆಗಳಿವೆ. ಎಂದು ಕಣ್ಣು ದಾನ ಅಂತ ಹೇಳಿದ ಮೇಲೆ ಇಡೀ ಕಣ್ಣನ್ನು ತೆಗಿತೇವೆ ನಾವು ಅಂತ, ಆ ರೀತಿಯಂಥದ್ದು ಒಂದು ಭಾವನೆಗಳಿವೆ. ಹಾಗಿರುವಾಗ ಕಣ್ಣು ದಾನ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಿಜವಾದ ಅರ್ಥದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಈಗ ನಾವು ನೇತ್ರದಾನ ಅಂತ ಹೇಳಿದ ಕೂಡಲೇ, ಈಗ ನಾವು ಎಲ್ಲ ದಾನ, ನಿಮ್ಗೆ ರಕ್ತದಾನ ಗೊತ್ತಿದೆ, ಬೇರೆ ಎಲ್ಲ ಹಣವನ್ನು ಕೊಡ್ತಾರೆ, ಆ ದಾನ, ಅಂಗಾಂಗ ದಾನ, ಇದೆಲ್ಲ ಇರ್ಬೇಕಾದ್ರೆ ನೇತ್ರದಾನ ಅನ್ಬೇಕಾದ್ರೆ ನಮ್ಗೀಗ ನೀವು ಆಗ್ಲೇ ಹೇಳಿದಾಗೆ ಸರ್ವೇಂದ್ರಿಯಾನಂ ನಯನಂ ಪ್ರಧಾನಂ ಅಂತ ಹೇಳ್ತೇವೆ. ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಈ ಕಣ್ಣುಗಳಿಲ್ಲದಿದ್ದವರಿಗೆ ಮಾತ್ರ ಗೊತ್ತಾಗೋದು ಆ ಕಣ್ಣಿನ ಒಂದು ವ್ಯಾಲ್ಯೂ. ಈಗ ನಾವು ಕಣ್ಣು ದಾನ ಅಂದ ಕೂಡಲೇ ನಾವು ಜೀವಂತ ಇರುವಾಗ ಮಾಡುವಂಥದ್ದಲ್ಲ. ನಮಗೆ ಒಂದು ಬೇಡವಾದ, ನಾವು ತೀರಿಕೊಂಡ ಹೋದ ಮೇಲೆ ಅದನ್ನ ನಾವು ಐದರ್ ಬರಿ ಅಥವಾ ಬರ್ನ್ ಮಾಡ್ತೇವೆ, ಹೌದಾ? ಅದ್ರ ಬದಲಿಗೆ ಆ ದಾನ ಮಾಡಿದ್ರೆ, ಆಗ ನಾವು ತೀರಿಕೊಂಡ ಆದ ಮೇಲೆ ನಮ್ಗೆ ಬೇಡವಾದ ಆ ಸಮಯದಲ್ಲಿ ಆ ಕಣ್ಣುಗಳನ್ನು ದಾನ ಮಾಡಿದ್ರೆ ಅಟ್ಲೀಸ್ಟ್ 2 to 4 or 6 ಪೀಪಲ್ಗೆ ಅದು ಯೂಸ್ ಆಗ್ಬೋದು. ಹಾ, ಸೊ ನಾವೀಗ ತೀರಿ ಹೋದ ಮೇಲೂ ಕೂಡ ನಮ್ಮ ಕಣ್ಣುಗಳು ಈ ಜಗತ್ತನ್ನು ನೋಡ್ಲಿಕ್ಕೆ ಆಗ್ತದೆ. ಸೊ ಅಂತಹ ಒಂದು, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಬೇಡವಾದದ್ದು ನಮ್ಮಲ್ಲಿ ಬರ್ನ್ ಅಥವಾ ಬರಿ ಮಾಡುವಂತಹ ಒಂದು ನಮ್ಮ ಒಂದು ಜೀವದ ಭಾಗ, ಅದು ಬೇರೆಯವರಿಗೆ ಯೂಸ್ ಆಗ್ತಾ ಉಂಟು. ಅಂಡ್ ಮ್ಯಾಗ್ನಿಟ್ಯೂಡ್ ಇಫ್ ನೋಡಿದ್ರೆ ಈಗ ಆಲ್ಮೋಸ್ಟ್ 7.5% ಆಫ್ ದ ಬ್ಲೈಂಡ್ನೆಸ್ ಇನ್ ಇಂಡಿಯಾ, ಅಟ್ ಲೀಸ್ಟ್ 12 to 15 lakhs ಅಷ್ಟು ಜನರಲ್ಲಿ ಈ ನೇತ್ರದಾನ ಮಾಡಿ ಬೆಟರ್ ಆಗುವಂತ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ. ಅಂದ್ರೆ ಕಾರ್ನಿಯಲ್ ಬ್ಲೈಂಡ್ನೆಸ್. ಈಗ ನಮ್ಮ ಕಪ್ಪು ಗುಡ್ಡೆ ನೀವು ನೋಡಿರ್ಬೋದು, ಆ ಪೋರ್ಷನ್ ಅದು ಕ್ಲಿಯರ್ ಟ್ರಾನ್ಸ್ಪರೆಂಟ್ ಆಗಿ ಇರ್ತದೆ. ಅದು ಬಿಳಿಯಾದಾಗ ಅದಕ್ಕೆ ನಾವು ನೇತ್ರದಾನ ಮಾಡಿದ ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು. ಸೊ ಈಗ ಕಣ್ಣು ದಾನ ಅಂದ ಕೂಡಲೇ ನಾವು ಇಡೀ ಕಣ್ಣನ್ನು ತೆಗೆದು ಹಾಕ್ತೇವಂತ ಅಲ್ಲ, ಅದು ಓನ್ಲಿ ದಟ್ ಸೆಂಟ್ರಲ್ ಟ್ರಾನ್ಸ್ಪರೆಂಟ್ ಪೋರ್ಷನ್ ಉಂಟಲ್ಲ, ಅದನ್ನು ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು. ಸೊ ಹಾಗಾದ್ರೆ ಕಣ್ಣು ದಾನವನ್ನು ಮಾಡುವ ಒಂದು ಶ್ರೇಷ್ಠ ಸಮಯ ಯಾವುದು ಅಂತ ಹೇಳ್ಬೋದಾ? ದಾನ ಮಾಡ್ತೇನೆ ಅಂತ ಇಚ್ಛೆ ವ್ಯಕ್ತಪಡಿಸ್ಲಿಕ್ಕೆ ಎನಿ ಟೈಮ್. ಇದು ಇಚ್ಛೆ ವ್ಯಕ್ತಪಡಿಸೋದು ಯಾಕಂತ ಹೇಳಿದ್ರೆ, ಈಗ ನಮ್ಗೆ ಗೊತ್ತಾಗ್ಬೇಕು, ಯಾರಾದ್ರೂ ಸಡನ್ ತೀರ್ಕೊಂಡು ಹೋದಾಗ, ಈಗ ನಮ್ಮದೇ ಒಂದು ಈಗ ನಾನು ತೀರ್ಕೊಂಡು ಹೋದಾಗ ನನ್ನ ಈಗ ಒಂದು ಹಸ್ಬೆಂಡ್ ಇರ್ಬೋದು ಅಥವಾ ನನ್ನ ಮಗನಿಗೆ ನೇತ್ರದಾನ ಮಾಡ್ಬೇಕು ಅಂತ ಥಾಟ್ ಬರ್ಬೇಕಲ್ಲ. ಸಿ, ಯಾರೋ ಒಂದು ಡೆತ್ ಆದಾಗ ಯು ಆರ್ ನಾಟ್ ವರಿಡ್ ಅಬೌಟ್ ಏನ್ ದಾನ ಮಾಡ್ಬೇಕು ಅಂತ. ಅದು ಅಯ್ಯೋ ಇವ್ರು ತೀರ್ಕೊಂಡು ಹೋದ್ರು, ಅವರನ್ನ ಒಂದು ಅಗಲಿದ ಒಂದು ಇಮೋಷನ್ ಈಸ್ ಮೋರ್ ದ್ಯಾನ್ ಆಲ್ ದೀಸ್ ಥಿಂಗ್ಸ್. ಸೊ ಆದ್ರೆ ಒಂದು ಅಡ್ವಾಂಟೇಜ್, ಈಗ ನಾನು ನೇತ್ರದಾನ ಮಾಡಬೇಕು ಅಂತ ನಾನೊಂದು ರಿಜಿಸ್ಟರ್ ಮಾಡ್ಕೊಂಡಿದ್ರೆ, ದೆನ್ ದೇ ವಿಲ್ ರಿಮೆಂಬರ್. ಅಂದ್ರೆ ನನ್ನ ಹತ್ರ ಒಂದು ಕಾರ್ಡ್ ಉಂಟು, ನಾನು ಅದನ್ನು ಹೇಳಿರ್ತೇನೆ, ನಾನು ತೀರಿಕೊಂಡಾಗ ನನ್ನ ಕಣ್ಣನ್ನು ದಾನ ಮಾಡಬೇಕು ಅಂತ. ಸೊ ದೇ ವಿಲ್ ರಿಮೆಂಬರ್ ದಟ್ ಥಿಂಗ್ ಅಂಡ್ ದೇ ವಿಲ್ ಆಕ್ಟ್. ಅದು ರಿಜಿಸ್ಟ್ರೇಷನ್ ಇಸ್ ನಾಟ್ ಅ ಮಸ್ಟ್. ಯಾಕಂತ ಹೇಳಿದ್ರೆ, ನಾನು ತೀರ್ಕೊಂಡು ಹೋದ ಮೇಲೆ ನಾನು ಸುಲತಾ ಭಂಡಾರಿ ಅಲ್ಲ, ಐ ಆಮ್ ಅ ಬಾಡಿ. The people ಹಾಗೆ ಡೆಡ್ ಬಾಡಿ ಡಸ್ ನಾಟ್ ಹ್ಯಾವ್ ದ ರೈಟ್ ಟು ಟೆಲ್ ಇದು ಮಾಡು ಅದು ಮಾಡು, ಆಗೋದಿಲ್ಲ. ಸೊ ಆಗ ನಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದ್ರೆ ಮೇ ಬಿ ಹಸ್ಬೆಂಡ್, ವೈಫ್, ಚಿಲ್ಡ್ರನ್, ಅವರು ಅಥವಾ ಪೇರೆಂಟ್ಸ್, ಅಂದ್ರೆ ಸಣ್ಣ ಮಕ್ಕಳಿಗೆ ಪೇರೆಂಟ್ಸ್, ಅವರು ರೈಟ್ ಇರ್ತದೆ. ಅವರು ದಾನ ಮಾಡ್ಬೋದಾ ಬೇಡ ಇದನ್ನ ಮಾಡ್ಬೋದಂತ. ನಾನೀಗ ಪ್ಲೆಜ್ ಮಾಡಿಟ್ಟು ನಾನು ತೀರಿಕೊಂಡಾಗ ನನ್ನ ಹಸ್ಬೆಂಡ್ ಅಥವಾ ಮಗ ಮಾಡೋದಿಲ್ಲ ಅಂತ ಹೇಳಿದ್ರೆ, nothing can be done. So that is the importance of you telling your first degree relatives that I want to donate eyes, please respect this will. ಅದು ಇಂಪಾರ್ಟೆಂಟ್. ಯಾಕಂದ್ರೆ ಕುಟುಂಬದಲ್ಲಿ ಯಾರಾದ್ರೂ ಒಂದು ಹೇಳಿರ್ಬೇಕು. ಹೌದು, ಅದು ಇಲ್ಲ ಅಂತ ಅವ್ರು ಮಾಡೋದಿಲ್ಲ ಆದ್ರೆ ನಮ್ಮ ಒಂದು ಇಚ್ಛೆ ಅದು ಯೂಸ್ ಆಗೋದಿಲ್ಲ, ವೆದರ್ ಯು ಪ್ಲೆಜ್ ಆರ್ ನೋ. ಪ್ಲೆಡ್ಜಿಂಗ್ ಇಸ್ ಬಟ್ ಇಂಪಾರ್ಟೆಂಟ್ ಟು ರಿಮೈಂಡ್ ಯುವರ್ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ದಟ್ ಒಂದು ಮಾಡ್ಬೇಕು ಅಂತ ಅವರಿಗೆ ಇಚ್ಛೆ ಇತ್ತು ಅಂತ. ಹೆಚ್ಚಿನ ಸಮಯದಲ್ಲಿ ಅಂದ್ರೆ ಅವ್ರಿಗೆ ಇಚ್ಛೆ ಇರ್ಬೇಕಾದ್ರೆ ದೇ ವಿಲ್ ಫಾಲೋ. ಹೆಚ್ಚಿನ ಮಕ್ಕಳು ಯಾರಾದ್ರೂ ಒಂದು ಅವರಿಗೊಂದು ಆಸೆ ಇತ್ತು ಮಾಡುವ ಅಂತ. ಸೊ ಐಡಿಯಲ್ ಟೈಮ್ ಅಂದ್ರೆ ಈಗ ನಾವು ತೀರಿಕೊಂಡು ಹೋದ ಮೇಲೆ ಮಾಡುವಂಥದ್ದು. ಸೊ ಅದು ತೀರಿ ಹೋಗಿ ವಿದಿನ್ 6 hours
6 hours ಒಳಗೆ ಮಾಡಿದರೆ ಒಳ್ಳೆಯದು. ಯಾಕಂದರೆ ಇವನ್ ದಟ್ ಡ್ರೈ ಆದರೆ ಅದರದ್ದು ಅಂದರೆ ಸತ್ವ ಕಡಿಮೆ ಆದರೆ ಆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡವರಿಗೆ ಅದರದ್ದು ಒಂದು ಉಪಯೋಗ ಒಳ್ಳೆಯದಾಗೋದಿಲ್ಲ. ಸೊ ಯೂಶಲಿ ಐಡಿಯಲ್ ಟೈಮ್ ಈಸ್ ಬಿಫೋರ್ 6 ಡೆತ್ ಆಗಿ ವಿದಿನ್ 6 hours ಆ ಕಣ್ಣುಗಳನ್ನು ನಾವು ದಾನ ಮಾಡಿ ಅದು ವಿ ಹ್ಯಾವ್ ಟು ರಿಟ್ರೀವ್ ಇಟ್. ಆದರೆ ಕೆಲವೊಮ್ಮೆ ಕೆಲವೊಮ್ಮೆ ಆಕ್ಸಿಡೆಂಟ್ಸ್ ಕೇಸಸಲ್ಲಿ ಆಗ ಮೆಡಿಕೋ ಲೀಗಲ್ ಇಶ್ಯೂಸ್ ಇರ್ತದೆ. ಸೊ ವಿ ಕಾಂಟ್ ಗೋ ಆ್ಯಂಡ್ ರಿಮೂವ್ ಇಟ್. ಆಗ ನಮಗೆ ಪೊಲೀಸ್ ಪರ್ಮಿಷನ್ ತುಂಬ ಎಲ್ಲ ಡಾಕ್ಯುಮೆಂಟ್ ಪ್ರೊಸೀಜರ್ಸ್ ಎಲ್ಲ ಇರ್ತದೆ. ಆ್ಯಂಡ್ ಇಟ್ಸ್ ಆಲ್ಸೋ ಈಗ ಆಕ್ಸಿಡೆಂಟ್ ಆದಾಗ ಹೆಂಗಿದ್ರೆ ಆಗ ಪೇರೆಂಟ್ಸ್ ಸೊ ದ ವಿಲ್ಲಿಂಗ್ನೆಸ್ ಟು ಡೊನೇಟ್ ಐ ಸೋ ಮೆನಿ ಥಿಂಗ್ಸ್ ವಿಲ್ ಟೇಕ್ ಟೈಮ್. ಆಗ ಈವನ್ ನಾವು ಈಗ ಮಾರ್ಚುರಿಯಲ್ಲಿ ಐಸ್ ಇಂಥದ್ರಲ್ಲಿ ಇದ್ದರೆ ವೆರಿ ಕೂಲ್ ಟೆಂಪ್ರೇಚರಲ್ಲಿ ಇದ್ದರೆ ವಿ ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಟೈಮ್ ಟು 12 hours. Okay. So ashtu 12 even 24 hours sometimes, but best is within 6 hours. But in such conditions we can extend. Okay. ಸೊ ಅಂದ್ರೆ ಆ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಕುಟುಂಬದ ಒಂದು ಕನ್ಸಲ್ಟ್ ಅಂತ ಹೇಳುವಂಥದ್ದು ಕೂಡ ಇದರಲ್ಲಿ ಮುಖ್ಯವಾಗಿರ್ತದೆ. ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅನ್ಲೆಸ್ ದೇ ಸೈನ್ ನಾವು ಅದು ದಾನ ಮಾಡಲಿಕ್ಕೆ ತೆಗಿಲಿಕ್ಕೆ ಆಗುದಿಲ್ಲ. ಸೊ ಹಾಗೆ ನಮ್ಮ ಜನರಲ್ಲಿ ಕೂಡ ಕೆಲವು ತಪ್ಪು ಕಲ್ಪನೆಗಳಿವೆ ಅಂತ ಹೇಳ್ಬೋದು. ಈ ಒಂದು ಕಣ್ಣನ್ನ ದಾನ ಮಾಡಿದ್ರೆ ಕಣ್ಣು ಕತ್ತರಿಸುವ ವಿಧಾನ ಬೇರೆ ಇರ್ತದೆ, ಅಥವಾ ನಮಗೆ ಮುಂದಿನ ಒಂದು ಜೀವನ ಬಂದ್ರೆ ಅದರಲ್ಲಿ ನಮ್ಗೆ ಏನೋ ಒಂದು ಅಂದ್ರೆ ಅವರ ಒಂದು ಮನಸ್ಥಿತಿ ಆಗಿರ್ತದೆ, ತಪ್ಪು ಕಲ್ಪನೆಗಳು ಆಗಿರ್ತದೆ. ಇದ್ರ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತಾರೆ? ಇದು ಹೌದು, ಹೆಚ್ಚಿನ ಜನರಲ್ಲಿ ಇರ್ತದೆ. ಕೆಲವು ಇದರಲ್ಲಿ ಈಗ ದಾನ ಮಾಡಿದರೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಕಣ್ಣಿಲ್ಲದೆ ಬರ್ತೇನೆ ಅಂತ. ಸೊ ಐ ಡೋಂಟ್ ಥಿಂಕ್ ನಾವು ಇದನ್ನು ಫಾಲೋ ಮಾಡಬೇಕು. ಅಂದರೆ ಇದು ಈಗ ಜನರಲ್ಲಿ ಹೆಚ್ಚಾಗಿ ಅವೇರ್ನೆಸ್ ಇರೋರು ಹೆಚ್ಚಾಗಿ ಇದು ನಂಬೋದಿಲ್ಲ. ಈಗ ನಾವು ನೋಡಿರ್ಬೋದು, ಈಗ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಇವರು ಪುನೀತ್ ರಾಜ್ಕುಮಾರ್ ಇವರೆಲ್ಲ ದಾನ ಮಾಡಿದ್ದಾರೆ, ಎಷ್ಟೋ ಜನರಿಗೆ ಬೆನಿಫಿಟ್ ಆಗಿದೆ. ಇದೇ ಲೈಕ್ ಸಮ್ಟೈಮ್ಸ್ ನಾವೀಗ ರೋಲ್ ಮಾಡೆಲ್ ಅಂತ ನೋಡ್ಬೇಕಾದ್ರೆ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡಿದವರನ್ನು ರೋಲ್ ಮಾಡೆಲ್ ಆಗಿ ತಕೊಂಡು ವಿ ಹ್ಯಾವ್ ಟು ನಮ್ಮಿಂದ ಆಗುವಂತ ಕೆಲವು ಮಾಡ್ಬೋದು. ಇದರಲ್ಲಿ ಒಂದು ನೇತ್ರದಾನವನ್ನು ವೆರಿ ಈಸಿ ಟು ಪರ್ಫಾರ್ಮ್ ಅಲ್ವಾ? ಸೊ ಹಾಗೆ ಅದು ತಪ್ಪು ಕಲ್ಪನೆ. ಈ ಸಲ ನಾನು ಈ ಜನ್ಮದಲ್ಲಿ ನನಗೆ ನೆಕ್ಸ್ಟ್ ಜನ್ಮ ಇದೆಯಾ ಗೊತ್ತಿಲ್ಲ, ಐ ಡೋಂಟ್ ಬಿಲೀವ್ ಇನ್ ಇಟ್, ಬಟ್ ಅದು ನಾನು ಜನರಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ದಟ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. ಹೆಚ್ಚಿನ ಮತ್ತೆ ರಿಲಿಜಿಯಸ್ ನಾವೀಗ ನೋಡಿದಾಗ ರಿಲಿಜಿಯಸ್ ಪ್ರೀಸ್ಟ್ ಇರ್ಬೋದು, ನಿಮ್ಮ ಚರ್ಚ್, ಎನಿ ರಿಲಿಜನ್ ಪರ್ ಸೆ, ದೇ ನೆವರ್ ಸೆ ಡೋಂಟ್ ಡೂ ಇಟ್. ಈವನ್ ಆ ಬುದ್ಧಿಸ್ಟ್ ಕಮ್ಯುನಿಟಿಯಲ್ಲಿ ಇನ್ನು ಪ್ರೋ ಹೆಚ್ಚಿನ, ಈಗ ನಿಮ್ಮ ಶ್ರೀಲಂಕಾ ಇರ್ಬೋದು, ಎಲ್ಲಿ ಬುದ್ಧಿಸ್ಟ್ ಜಾಸ್ತಿ ಇದ್ದಾರೆ, ಹೆಚ್ಚು ಐ ಡೊನೇಷನ್ ಮಾಡ್ತಾರೆ. ಅವರಲ್ಲಿ ಅದು ಮಾಡಿದ್ರೆ ಶ್ರೇಷ್ಠ ಅಂತಾನೆ. ತುಂಬಾ ಐ ಡೊನೇಷನ್ ಬುದ್ಧಿಸ್ಟ್ ಕಮ್ಯುನಿಟಿಯಲ್ಲಿ ಆಗ್ತದೆ. ಧಾರ್ಮಿಕ ಗುರುಗಳು ಕೂಡ ಇದಕ್ಕೆ ಒಂದು ಅಡ್ವೈಸ್ ಅನ್ನ ಮಾಡ್ತಾರೆ, ಅದು ಮಾಡಬೇಡಿ ಅಂತ. ನಾವು ಕೇಳಿದಾಗ ಯಾರು ಅಂತದ್ದೆಲ್ಲ ಹೇಳೋದಿಲ್ಲ, ಯಾಕಂದ್ರೆ ಅದು ಇಟ್ಸ್ ಅ ಯಾರಿಗೋ ಒಂದು ಬೆನಿಫಿಟ್ ಆಗುವಂತಹದ್ದು. ಸೊ ಇಟ್ ಈಸ್ ನಾಟ್ ಎಗೇನ್ಸ್ಟ್ ರಿಲಿಜನ್. ಅದು ಮತ್ತೆ ನೆಕ್ಸ್ಟ್ ಜನ್ಮದಲ್ಲೂ ಅದನ್ನು ತಪ್ಪು ಕಲ್ಪನೆ. ಮತ್ತೆ ಅದು ಮಾಡಿದಾಗ ಹೇಗೆ ವಿಕಾರವಾಗ್ತದ ಅದನ್ನು ಒಂದು ಹೆದರಿಕೆ ಇರ್ತದೆ. ಆದ್ರೆ ಅದು ಏನೂ ಆಗೋದಿಲ್ಲ. ನಿಮ್ಗೆ ಈಗ ನೋಡ್ಬೇಕಾದ್ರೆ ಕಣ್ಣು ಮುಚ್ಚಿ ಇರ್ತದೆ, ನಾವು ಅಲ್ಲಿ ಕಣ್ಣುಗಳನ್ನು ಈಗ ಹಿಂದಿನ ಟೈಮಲ್ಲಿ ಫುಲ್ ಐಬಾಲ್ ಅಂತ ತೆಗಿತಾ ಇದ್ವಿ. ಈಗ ಕೆಲವು ಕೇಸಸ್ ಅಲ್ಲಿ ಐಬಾಲ್ ಫುಲ್ ತೆಗಿತೇವೆ, ಇಲ್ಲದಿದ್ರೆ ಬರೀ ಆ ರಿಮ್ ತರ, ಅದು ಸೆಂಟ್ರಲ್ ಕ್ಲಿಯರ್ ರಿಮ್ ಉಂಟಲ್ಲ, ಅದನ್ನ ಮಾತ್ರ ತೆಗೆದು ರಿಮೈನಿಂಗ್ ಸ್ಟಿಚ್ ಹಾಕಿ, ಇವನ್ ಐಲಿಡ್ ಸ್ಟಿಚ್ ಹಾಕಿ ಇರ್ತೇವೆ. ಸೊ ನಿಮ್ಗೆ ನೋಡ್ಬೇಕಾದ್ರೆ ಕಣ್ಣು ಮುಚ್ಚಿದಾಗೆ ಕಾಣ್ತದೆ ವಿನ ಯಾವುದೇ ವಿಕಾರ ಆಗುದಿಲ್ಲ. ಇದೆಲ್ಲ ಜನರ ಒಂದು ನ್ಯಾಚುರಲ್ ಅಲ್ಲ, ಅವರಿಗೊಂದು ಇದೆಲ್ಲ ಮಾಡ್ಬೇಕಾದ್ರೆ ಇಟ್ ಇಸ್ ಡಿಫ್ರೆಂಟ್. ಅಂದ್ರೆ ನಾಟ್ ಅ ನಾರ್ಮಲ್ ಒಂದು BP ಶುಗರ್ ನೋಡುವಂಥದ್ದಲ್ಲ. ಇದೆಲ್ಲ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಪ್ಲಸ್ ಡಿಫ್ರೆಂಟ್. ಅಂದ್ರೆ ಗೊತ್ತಿಲ್ಲದವರಿಗೆ ಅದು ಅಯ್ಯೋ ಕಣ್ಣು ತೆಗಿತಾರ ಅಂತ ಹೆದರಿಕೆ ಆಗುವ ಸಾಧ್ಯತೆ ಕರೆಕ್ಟೇ. ಬಟ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾವು ಏನು ವಿಕಾರ ಮಾಡೋದಿಲ್ಲ. ಆದ್ರೆ ಕಣ್ಣು ಮುಚ್ಚಿ ವೆರಿ ವೆರಿ ನಾರ್ಮಲ್, ಇಟ್ ವಿಲ್ ನಾಟ್ ಲುಕ್ ಎನಿ ಡಿಸ್ಫಿಗರ್ಮೆಂಟ್, ಫೇಸ್ ವಿಲ್ ಬಿ ಸೇಮ್, ನಥಿಂಗ್ ವಿಲ್ ಚೇಂಜ್. ಅಂದ್ರೆ ಜನರಲ್ಲಿ ಕೂಡ ಒಂದು ಒಳ್ಳೆಯ ಮಾಹಿತಿಯನ್ನ ಇರಬೇಕು ಅಂತ ಹೇಳ್ತೀರಾ. ಹಾಗೂ ಇನ್ನೊಂದೇನು ಅನ್ಸ್ತಾರೆ ಅಂದ್ರೆ ಅವರ ಕ್ರಿಮೇಷನ್ಗೆ ಲೇಟ್ ಆಗ್ತದೆ, ಅದು ಒಂದು ಇದು ಇರ್ತದೆ. ಆದ್ರೆ ಹೆಚ್ಚಿನಾಗ ಒಂದು 1/2 hour to 45 minutes ಒಳಗೆ ಆಗ್ತದೆ. ಮತ್ತೆ ಅದು ಕೆಲವೊಮ್ಮೆ ಮನೆಯಲ್ಲಿ ಡೆತ್ ಆದಾಗ ನಾವೇ ಮನೆಗೆ ಬಂದು ಕಣ್ಣುಗಳನ್ನು ತಗೊಂಡು ಹೋಗ್ತೇವೆ. ಆಗ ಅವರನ್ನ ಹಾಸ್ಪಿಟ್ಲಿಗೆ ಬರ್ಬೇಕಂತ ಇಲ್ಲ. ನಮ್ಗೆ ಬೇಕಾದದಂದ್ರೆ ಒಂದು ಈಗ ಡೆತ್ ಆದಾಗ ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಐ ಬ್ಯಾಂಕ್. ಈಗ ದಾನ ಮಾಡ್ಬೇಕಂತ ಇದ್ದವರು ಯಾವ್ದು ಅವರ ಹತ್ತಿರದ ಐ ಬ್ಯಾಂಕ್, ಯಾಕಂದ್ರೆ ತುಂಬಾ ದೂರ ಆದ್ರೆ ಟ್ರಾವೆಲಿಂಗ್ ಟೈಮ್ ಆಲ್ಸೋ ಮ್ಯಾಟರ್ಸ್. ಆ 6 hours ವಿಂಡೋದಲ್ಲಿ ನಮ್ಗೆ ಟ್ರಾವೆಲಿಂಗ್ ಟೈಮ್ ಶುಡ್ ನಾಟ್ ಬಿ ಮೋರ್. ಸೊ ಅವರ ಹತ್ತಿರದ ಐ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತೆ ಅವರು ಬರುವ ತನಕ
ಹೇಗೆ ನಾವು ಅದನ್ನು ಯು ಹ್ಯಾವ್ ಟು ಕೀಪ್ ಅಂದ್ರೆ ದಾನ ಮಾಡಿದ ಮೇಲೆ ಇಟ್ ಶುಡ್ ಬಿ ವೆರಿ ಗುಡ್ ಅಂಡ್ ಯೂಸ್ಫುಲ್. ಸೊ ಅದನ್ನು ಹೇಗೆ ಮಾಡ್ಬೋದು ಅಂದ್ರೆ ಈಗ ಫ್ಯಾನ್ ಅನ್ನು ಆಫ್ ಮಾಡಬೇಕು, ಕಣ್ಣುಗಳನ್ನು ಮುಚ್ಚಿ ಅದ್ರ ಮೇಲೆ ಒಂದು ಕರ್ಚೀಫ್ ಅಲ್ಲಿ ಐಸ್ ತರ ಅಥವಾ ಕೋಲ್ಡ್ ಇದ್ದದ್ದು ಕರ್ಚೀಫ್ ಕಣ್ಣು ಮುಚ್ಚಿ ಇಡೋದು. ಸೊ ಇಟ್ ಕೀಪ್ಸ್ ಮಾಯಿಸ್ಟ್. AC ಇದ್ರೆ ಯು ಕ್ಯಾನ್ ಕೀಪ್ ಇಟ್ ಆನ್. ಹೀಗೆ ಮಾಡ್ಬೇಕು. ಮತ್ತೆ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು. ಯಾಕಂದ್ರೆ ಯಾವ್ದಿನಿಂದ ಯಾರಾದ್ರೂ ತೀರಿಕೊಂಡೇ ಹೋಗಿದ್ದಾರೆ ಅದು ಬೇಕು. ಬಿಕಾಸ್ ಯಾವ್ದಾದ್ರು ಒಂದು ಕೆಲವೊಮ್ಮೆ ನಾವು ಸೆಪ್ಟಿಸಿಮಿಯಾ ಅಂತ ಹೇಳಿ ಸೆಪ್ಟಿಕ್ ಆಗಿದ್ರೆ ಅಂದ್ರೆ ಕೆಲವು ಈಗ ಏಡ್ಸ್ ಇದ್ದವರು ಅಥವಾ ಒಂದು ಕೆಲವೊಮ್ಮೆ ರೇಬಿಸ್ ಅಂತದ್ದು ಅಂದ್ರೆ ಕೆಲವು ಬೇರೆಯವರಿಗೆ ಬರುವಂತಹ ಕಾಯಿಲೆಯಿಂದ ತೀರಿಕೊಂಡ್ರೆ ದಟ್ ಟೈಮ್ ವಿ ಕ್ಯಾನಾಟ್ ಯೂಸ್ ಇಟ್ ಆನ್ ಅನದರ್ ಪರ್ಸನ್. ಸೊ ಅಂತ ನಮ್ಗೆ ಅದು ಗೊತ್ತಿರಬೇಕು ಯಾವ ಕಾರಣದಿಂದ ಇವರು ತೀರ್ಕೊಂಡಿದ್ದಾರೆ ಅಂತ. ಸೊ ಒಂದು ಡೆತ್ ಸರ್ಟಿಫಿಕೇಟ್ ಇಸ್ ರಿಕ್ವೈರ್ಡ್, ಇನ್ಫಾರ್ಮ್ ಅಂಡ್ ಇದೆಲ್ಲ ಮಾಡಿ ಕ್ಲೋಸ್ ದ ಐಸ್ ಅಂಡ್ ಕೀಪ್ ಇಟ್. ಅಂಡ್ ಮತ್ತೆ ಇದು ಯಾರು ಈಗ ನಾವು ಹೆಚ್ಚಿನ ಕೆಲವೊಮ್ಮೆ ನೋಡಿದ್ದೇವೆ, ನಮ್ಮ ಒಂದು ರಿಲೇಟಿವ್ ಇದ್ದಾರೆ ಅವರಿಗೆ ನಮ್ಮದೇ ಕೊಡ್ತೀರಾ, ದಟ್ ನೋ, ಇಟ್ ಈಸ್ ಅಬ್ಸಲ್ಯೂಟ್ಲಿ ನೋ. ಯಾರು ದಾನ ಮಾಡ್ತಾರ ಅವರು ದಾನ ಮಾತ್ರ ಮಾಡಬೇಕು, ಇವರಿಗೆ ಹಾಕಿ ಅವರಿಗೆ ಹಾಕಿ ಇಲ್ಲ ಅಂದ್ರೆ ಕಂಡೀಷನ್ ಅಪ್ಲೈ ಆಗುವುದಿಲ್ಲ. ನೋ, ಬಿಕಾಸ್ ದಟ್ ಹ್ಯಾಸ್ ಲಾಟ್ ಆಫ್ ಲೀಗಲ್ ಅಪ್ಲಿಕೇಶನ್ಸ್. ಸೊ ಈಗ ನಾವು ನೋಡಿದ್ರೆ ದಾನ ಮಾಡಿದವರು ಮತ್ತೆ ದಾನ ಮಾಡಿಸ್ಕೊಂಡವರು ಅವರದ್ದು ನಾವು ಹೆಸರು ಯಾರಿಗೂ ಹೇಳೋದಿಲ್ಲ, ಅನಾನಿಮಸ್. ಹೌದು, ದಟ್ ಕ್ಯಾನಾಟ್ ಬಿ ರಿಟ್ರೀವ್ಡ್. ಅಂಡ್ ಮತ್ತು ಈಗ ಅದನ್ನು ಮಾರ್ಲಿಕ್ಕೂ ಇಲ್ಲ. ಕೆಲವೊಮ್ಮೆ ಅದು ಬರ್ತಾರೆ, ನಮ್ಮದು ದಾನ ಮಾಡ್ತಾ ಇದ್ದೇವೆ, ನಮ್ಮ ಬಿಲ್ ತೆಗಿರಿ, ನಮ್ಮ ಬೇರೆ ಹಣ ಕೊಡಿ. ದಟ್ ವೋಂಟ್ ವರ್ಕ್. ದಾನ ಇಸ್ ಗಿವಿಂಗ್, ದೇರ್ ಇಸ್ ನೋ ರಿಟರ್ನ್ ಮನಿ ಇನ್ ದಟ್. ಗಿಫ್ಟ್ ಹಾಗೆ. ಸೊ ಅದರಲ್ಲಿ ಹಣ ಏನು ಇಲ್ಲ. ಆದ್ರೆ ಈಗ ನಾವು ಒಂದು ಕಡೆ ದಾನ ಮಾಡಿದ ಕಣ್ಣನ್ನು ಯೂಸ್ ಮಾಡ್ಬೇಕಾದ್ರೆ ಯಾರು ದಾನ ಮಾಡಿಸ್ಕೊಳ್ತಾರಲ್ಲ ಅವರಿಗೆ ಕೆಲವು ಚಾರ್ಜಸ್ ಇರ್ತದೆ ಇದರಲ್ಲಿ. ಅಂದ್ರೆ ಅದು ನಾವು ತೆಗೆದ ಕಣ್ಣನ್ನು ಶೇಖರಿಸಬೇಕು, ಅದನ್ನು ಪ್ರಿಸರ್ವ್ ಮಾಡಿ ಸ್ವಲ್ಪ ದಿನ ಇರಬೇಕು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಬೇಕು. ನಾವಂದ್ರೆ ಕನ್ಫರ್ಮ್ ಮಾಡಬೇಕು ಈ ದಾನ ಮಾಡಿದ ವ್ಯಕ್ತಿಯಲ್ಲಿ HIV ಇಲ್ಲ, ಹೆಪಟೈಟಿಸ್ ಅಂತ ಹೇಳ್ತೇವೆ, ಹೆಪಟೈಟಿಸ್ B, ಆ ರೋಗ ಇಲ್ಲ, ಇದೆಲ್ಲ ರೋಗ ಇಲ್ಲ ಅಂತ ಟೆಸ್ಟ್ ಮಾಡಬೇಕು. ಇದೆಲ್ಲ ಹಾಸ್ಪಿಟಲ್, ಅದು ಐ ಬ್ಯಾಂಕ್ ಬೇರ್ಸ್ ಆಲ್ ದಿಸ್ ಕಾಸ್ಟ್ ಅಲ್ಲ, ಅದು ವಿಲ್ ಬಿ ಚಾರ್ಜ್. ಅದರ್ವೈಸ್ as such, no selling, no cost or anything, nothing for the eye, both the sides. ಎಲ್ಲಿನೂ ಯಾರು ಅದಕ್ಕೆ ಚಾರ್ಜಸ್ ಇರೋದಿಲ್ಲ, ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಇರ್ಬೋದು. ಸೊ ಇದಿಷ್ಟು ಮಾಹಿತಿ ಜನರಲ್ಲಿ ಗೊತ್ತಿರಬೇಕು. ಅಂದ್ರೆ ಈಗ ನೀವು ಶೇಖರಣೆ ಮಾಡಿರ್ತೀರಿ ಅಂತ ಹೇಳಿದ್ರಿ, ಆ ಒಂದು ಚಾರ್ಜಸ್ ಇರ್ತದೆ ಅಂತ ಹೇಳಿದ್ರೆ, ಹಾಗಾದ್ರೆ ಶೇಖರಣೆ ಅಂತ ಹೇಳಿದ್ರೆ ಎಷ್ಟು ಸಮಯದ ಒಳಗೆ ಮತ್ತೊಬ್ಬ ವ್ಯಕ್ತಿಗೆ ಅದನ್ನ ಜೋಡಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಓಕೆ, ಅದು ನಮ್ಮ ಐ ಬ್ಯಾಂಕ್. ಈಗ ನಿಮ್ಮ ಹಣವನ್ನು ಹೇಗೆ ನೀವು ಬ್ಯಾಂಕಲ್ಲಿ ಇಡ್ತೀರಾ ಹಾಗೆ ಕಣ್ಣುಗಳನ್ನು ಶೇಖರಿಸಿ ಐ ಬ್ಯಾಂಕ್ ಅಂದ್ರೆ ನಮ್ಮ ಈಗ ಮಣಿಪಾಲಲ್ಲಿ ನಮ್ಮ ಕಸ್ತೂರ್ಬಾ ಹಾಸ್ಪಿಟಲ್ ಐ ಬ್ಯಾಂಕ್ ಉಂಟು. ಈ ಐ ಬ್ಯಾಂಕ್ ಏನ್ ಕೆಲಸ ಮಾಡ್ತದೆ, ಒಂದು ಯಾರಾದ್ರೂ ನೇತ್ರದಾನ ಮಾಡ್ಬೇಕಂತ ಇದ್ರೆ ಅಲ್ಲಿಂದ ಕಣ್ಣುಗಳನ್ನು ತೆಗೆದು ಶೇಖರಿಸ್ತೇವೆ. ನಮ್ಮಲ್ಲೇ ಇದ್ದ ಪೇಷಂಟ್ಸ್ ಅದು ಲಿಸ್ಟ್ ಇರ್ತದೆ. ಅಂದ್ರೆ ಫಸ್ಟ್ ಇದು ಹೇಗೆ ನಮ್ಮ ಲಿಸ್ಟ್ ಪ್ರಕಾರ, ನೋ ಚೂಸಿಂಗ್ ಇವರಿಗೆ ಮಾಡ್ತೇವೆ ಅವರಿಗೆ ಅಂತ ಇಲ್ಲ. ಸೊ ಹಾಗೆ ಲಿಸ್ಟ್ ಪ್ರಕಾರ ದಾನ ಮಾಡಿದ ಕಣ್ಣನ್ನು ಹಾಕ್ತೇವೆ. ಸೆಕೆಂಡ್, ಆ ದಾನವನ್ನು ಮಾಡಿದ ಕಣ್ಣುಗಳನ್ನು ಶೇಖರಿಸಲಿಕ್ಕೆ ಬೇರೆ ಬೇರೆ ಮೀಡಿಯಾ ಇದೆ. ಒಂದು 24 hours ಇರ್ತದೆ, ಇನ್ನೊಂದು 36 hours. ಈಗ ಇಂಡಿಯಾದಲ್ಲಿರೋ ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 weeks ತನಕ ಇಟ್ಕೊಳ್ಬಹುದು. ಅದರ ಒಳಗೆ ನಾವು ದಾನ ಮಾಡಿದ ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಮೇಡಮ್, ಈಗ ಈ ಒಂದು ಕಣ್ಣು ದಾನದ ಬಗ್ಗೆ ಹೇಳುವುದಾದ್ರೆ, ಕಣ್ಣಿನ ಒಂದು ಆರೈಕೆ ಇರ್ಬೋದು ಅಥವಾ ಕಣ್ಣು ದಾನ ಇರ್ಬೋದು, ಇದರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಲಿಕ್ಕೆ IMA ಇಂದ ಯಾವ ರೀತಿಯ ಒಂದು ಕೆಲಸಗಳು ಆಗ್ತಾ ಇದೆ ಅಂತ ಹೇಳ್ಬೋದಾ? ನಮ್ಮ IMA ಉಡುಪಿ ಕರಾವಳಿ, ಇಟ್ ವಾಸ್ ಬಿನ್ ನಾಮಿನೇಟೆಡ್ ಲಾಸ್ಟ್ ಇಯರ್ ಆಸ್ ದ ಬೆಸ್ಟ್ IMA. ಅಂಡ್ ಅವರು ತುಂಬಾ ಈ ಅವೇರ್ನೆಸ್ ಆಕ್ಟಿವಿಟೀಸ್ ಇವನ್ ತುಂಬಾ ಮಾಡಿದ್ದಾರೆ. ಲಾಸ್ಟ್ ಇಯರ್ ಕೂಡ ಈಗ ನಮ್ಮ ಆಗಸ್ಟ್ ಲಾಸ್ಟ್ ವೀಕ್ ಅಂಡ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಇಸ್ ನೋನ್ ಆಸ್ ಐ ಡೊನೇಷನ್ ಫೋರ್ಟ್ ನೈಟ್. ಆ ಟೈಮಲ್ಲಿ ಇವನ್ ಗೊರಟ್ಟಿ ಹಾಸ್ಪಿಟಲ್ ಅಲ್ಲಿ ಅಲ್ಲಿನ ಡಾಕ್ಟರ್ಸಿಗೆ, ನರ್ಸಸ್ಗೆ ಮತ್ತೆ ಲೋಕಲ್ ಪಬ್ಲಿಕ್ ಎಲ್ಲರಿಗೂ ಅವೇರ್ನೆಸ್ ಟಾಕ್ಸ್ ಇತ್ತು. ಮತ್ತು ಇವನ್ IMA ಡಾಕ್ಟರ್ಸ್ ಅಲ್ಲಿ ಈಗ ನೋಡಿ, ಅದು ಡಾಕ್ಟರ್ಸ್ ಕೂಡ ಅದರ ವಿಷಯ ಗೊತ್ತಿರಬೇಕು. ಓನ್ಲಿ ದೆನ್ ದೇ ವಿಲ್ ಟೆಲ್ ದೇರ್ ಪೇಷಂಟ್ಸ್. ಒಂದು ಈಗ ಫಿಸಿಷಿಯನ್ ಆದ್ರು ಡೆತ್ ಆದಾಗ, ಬಿಕಾಸ್ ಹಿ ಇಸ್ ದ ಫಸ್ಟ್ ಕಾಂಟ್ಯಾಕ್ಟ್ ಪರ್ಸನ್ ಅಂಡ್ ದ ಪೇಷಂಟ್ಸ್ ವಿಲ್ ಲಿಸನ್ ಟು ಹಿಮ್. ಸೊ ಹಾಗೆ ಡಾಕ್ಟರ್ಸಿಗೂ ಕೂಡ ಅವೇರ್ನೆಸ್ ಟಾಕ್ಸ್ ಇತ್ತು. ಇದು ಬರೀ ನೇತ್ರದಾನದ ವಿಷಯವಲ್ಲ, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಗ್ಲಾಕೋಮಾ, ಇಂಥ ಎಲ್ಲ ಅವೇರ್ನೆಸ್ ಆಕ್ಟಿವಿಟೀಸ್ ಅನ್ನು IMA ಉಡುಪಿ ಕರಾವಳಿ ಹೊಂದ್ಕೊಂಡಿದೆ. ಸೊ ಐ ಥಿಂಕ್ ದೇ ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಟು ಬಿ IMA ಮೆಂಬರ್. ಓಕೆ ಡಾಕ್ಟರ್, ಹಾಗೆ ಕೊನೆಯದಾಗಿ ಹೇಳುವುದಾದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ನೀಡುವುದಾದ್ರೆ ನೀವು ಯಾವ ರೀತಿಯ ಮೆಸೇಜ್ ಅನ್ನ ನೀಡಲಿಕ್ಕೆ ಬಯಸ್ತೀರಿ? ಡೋ ನಾಟ್ ಸೆಲ್ಫ್ ಮೆಡಿಕೇಟ್ ಅಂಡ್ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಥವಾ ಗ್ಲಾಸಸ್ ಅನ್ನು ಅವಾಯ್ಡ್ ಮಾಡಬೇಕು. ಅಂಡ್ ಎವ್ರಿ ಆನ್ಯುವಲ್ ಚೆಕ್ಅಪ್ ಫಾರ್ ಎವ್ರಿ ಪರ್ಸನ್ ನೀಡ್ಸ್ ಅನ್ ಐ ಚೆಕ್ಅಪ್. ವರ್ಷದಲ್ಲಿ ಒಂದು ದಿನ ನಿಮ್ಮ ಕಣ್ಣಿಗೋಸ್ಕರ ಬೇಕು.
ಫಂಕ್ಷನ್ ಇದ್ದಾಗ ರಜೆ ತಗೊಳ್ತಾರೆ, ಬೇರೆ ಎಲ್ಲದಕ್ಕೂ ರಜೆ ತಗೊಳ್ತಾರೆ. ಒಂದು ದಿನ ಕಣ್ಣಿನಗೋಸ್ಕರ, ನಿಮ್ಮ ಕಣ್ಣಿಗೋಸ್ಕರ ಒಂದು ದಿನ ಇಡಲೇಬೇಕು. ಸೊ ಅಂದರೆ ನಿಯಮಿತವಾದ ಒಂದು ಕಣ್ಣಿನ ಪರೀಕ್ಷೆ ಮತ್ತು ಕಣ್ಣಿನ ಆರೈಕೆ ಇದು ನಮ್ಮ ಒಂದು ಜವಾಬ್ದಾರಿ ಆಗಬೇಕು. ಆವಾಗ ನಮ್ಮ ಕಣ್ಣಿನ ರಕ್ಷಣೆ ಕೂಡ ಆಗ್ತದೆ. ಕಣ್ಣು ದಾನ ಮಾಡ್ಲಿಕ್ಕಿದ್ರೆ ಕೂಡ ಕಣ್ಣನ್ನು ನಾವು ಸೇವ್ ಮಾಡಿದಾಗೆ ಆಗ್ತದೆ ಅಂತ ಒಳ್ಳೆಯ ಸಂದೇಶವನ್ನ ನೀಡಿದಿರ ಡಾಕ್ಟರ್. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕಣ್ಣಿನ ಆರೈಕೆ ಮತ್ತು ಕಣ್ಣು ದಾನದ ಬಗ್ಗೆ ನಿಮಗೆ ಬಹಳಷ್ಟು ಮಾಹಿತಿಯನ್ನ ಕೂಡ ನೀಡಿದ್ದೇವೆ. ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ವಂದನೆಗಳು.